ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ನಮ್ಮ ಈ ದಿವ್ಯ ಸಮ್ಮಿಲನಕ್ಕೆ ಕಾರಣರಾಗಿರುವಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನಮಿಸುತ್ತಾ ಎಲ್ಲ ಆತ್ಮಬಂಧುಗಳಿಗೂ ನನ್ನ ಅನಂತಾನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ನಿರ್ಮಿಸಿಕೊಟ್ಟಿರುವಂತ PMC ಕನ್ನಡ ಚಾನೆಲ್ನ ವೇದಿಕೆ ಎಲ್ಲ ಸದಸ್ಯರಿಗೂ, ಯಾಕಂದ್ರೆ ಈಗ ತುಂಬಾ ಜನ ಹೊಸಬ್ರು ಧ್ಯಾನಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಧ್ಯಾನ ಅಂದ್ರೆ ಏನು, ಪತ್ರಿಜಿ ಅವರು ಯಾರು, ಅವರ ಪರಿಚಯ ಆಗಬೇಕು, ಅವರ ತತ್ವಗಳು, ಅವರ ಉದ್ದೇಶ, ಅವರ ಒಂದು ಪಯಣ ಹೇಗಿತ್ತು, ಇದೆಲ್ಲವನ್ನು ಚುಟುಕಾಗಿ ನಾವು ನಿಮ್ಮ ಮುಂದೆ ಇಟ್ಟಾಗ ನಿಮ್ಮಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೀವಿ. ನಾವು ರೂಪಿಸ್ತಿದ್ದೀವಿ ಅಂತ ಹೇಳೋದಕ್ಕಿಂತ ಪತ್ರಿಜರು ಇದನ್ನ ರೂಪಿಸ್ತಾರೆ ಅಂತ ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸುಸ್ವಾಗತ. ಸತ್ಯ ಅಂದ್ರೆ ಏನು, ಏನಂತ ನಿಮ್ಗ ಅನ್ಸುತ್ತೆ? ಸತ್ಯ ಸಾಕ್ಷಿ ಭಾವದಿಂದ ತಿಳಿಯೋದು ಎಲ್ಲ ಒಂದ್ ಸ್ವಲ್ಪ ಸರಿ, ಆದ್ರೆ ಸತ್ಯಕ್ಕೆ ಒಂದು ಡೆಫಿನಿಷನ್ ಇದೆ. ಈ ಡೆಫಿನಿಷನ್ ನಾನ್ ಹೇಳಿದ್ದಲ್ಲ, ಇದು ನಮ್ಮ ಪುರಾಣಗಳಲ್ಲಿ, ವೇದಗಳಲ್ಲಿ, ಭಗವದ್ಗೀತೆಯಲ್ಲಿ ಎಲ್ಲದರಲ್ಲಿ ಇರುವಂತದ್ದು. ಸತ್ಯ ಅಂತಂದ್ರೆ ಅದು ಎಂದಿಗೂ ಬದಲಾಗದೆ ಇರುವಂತದ್ದು, ಯಾವತ್ತಿಗೂ ಬದಲಾಗಲ್ಲ ಸತ್ಯ. ಯಾಕಂದ್ರೆ ಅದು ಸತ್ಯ, ಅದು ನಿಜ. ನಿಜ ಬೇರೆ, ಸತ್ಯ ಬೇರೆ ಅಂತ ಒಂದು ಕೂದಲು ಎಳೆದ್ರೆ ಅಂತರ ಇರುತ್ತೆ ಅದಕ್ಕೆ. ಸತ್ಯ ಅಂದ್ರೆ ಯಾವಾಗ್ಲೂ, ಅಂದ್ರೆ ಈ ಸೃಷ್ಟಿ ಇರಬಹುದು, ಸೃಷ್ಟಿ ಇಲ್ಲದೆ ಇರಬಹುದು, ನೀವಿರಬಹುದು, ನಾನಿರಬಹುದು, ಯಾರಿರ್ಲಿ ಇಲ್ದೆ ಇರ್ಲಿ, ಏನಿರ್ಲಿ ಇಲ್ದೆ ಇರ್ಲಿ, ಸೂರ್ಯ ಚಂದ್ರರು ಕೂಡ ಇರ್ಲಿ ಇಲ್ದೆ ಇರ್ಲಿ, ಅದು ಮಾತ್ರ ಹಾಗೆ ಇರುತ್ತೆ, ಏನು ಬದಲಾಗಲ್ಲ. ಸೂರ್ಯ ಚಂದ್ರರು ಕೂಡ ಬದಲಾಗ್ತಿರ್ತಾರೆ ಅಲ್ವಾ? ಅಮಾವಾಸ್ಯೆ ಬಂದ್ರೆ, ಹುಣ್ಣಿಮೆ ಬಂದ್ರೆ ಅವರಲ್ಲೂ ಕೂಡ ನಾವು ಬೇರೆ ಬೇರೆ ಡಿಫ್ರೆನ್ಸಸ್ ನೋಡ್ತೀವಿ. ಬೆಳಗಾದ್ರೆ ಒಂದ್ ರೀತಿ, ರಾತ್ರಿ ಆದ್ರೆ ಒಂದ್ ರೀತಿ, ಈ ರೀತಿ ಎಲ್ಲ ನಾವು ನೋಡ್ತಾ ಇರ್ತೀವಿ. ಸೂರ್ಯನನ್ನೇ ಹೇಗೆ ಬದಲಾಗುತ್ತೆ ಅಂತ ಕೇಳ್ಬೋದು ನೀವು. ಆ ಸೂರ್ಯ ಕೂಡ ಗಾತ್ರದಲ್ಲಿ ಕಡಿಮೆ ಆಗ್ತಾ ಬೇರೆ ಸೂರ್ಯ ಬರ್ತಾನಂತೆ. ಬಹಳಷ್ಟು ಜನ ಸೂರ್ಯರು ಇರ್ತಾರಂತೆ. ಸೂರ್ಯ ಅನ್ನೋದು ಒಂದು ಪೋಸ್ಟ್ ಅಂತ ನಾನು ಒಂದ್ ಕಡೆ ಓದಿದ್ದೆ. ಸೂರ್ಯ ಅನ್ನೋದು ಒಂದು ಪೋಸ್ಟ್, ಅವ್ರ ಟರ್ಮ್ ಆದ್ಮೇಲೆ ಇನ್ನೊಬ್ರು ಬರ್ತಾರೆ. ಬ್ರಹ್ಮ ಅನ್ನೋದು ಒಂದು ಪೋಸ್ಟ್, ಅವ್ರ ಟರ್ಮ್ ಆದ್ಮೇಲೆ ಇನ್ನೊಬ್ರು ಬರ್ತಾರೆ. ಪ್ರಜಾಪತಿಗಳು, ಬ್ರಹ್ಮ, ಇದೆಲ್ಲ ಕೇಳ್ತೀವಲ್ಲ, ಇದೆಲ್ಲರೂ ಅಷ್ಟೇ, ಇದೆಲ್ಲವೂ ಬದಲಾಗುವಂಥದ್ದು. ಅದ್ರಿಂದ ಇದು ಯಾವುದು ಸತ್ಯ ಅಲ್ಲ. ಯಾವುದು ಸತ್ಯ, ಸತ್ಯದ ದರ್ಶನ ಹೇಗೆ ಮಾಡೋದು, ಅದು ಯಾವಾಗ ಮಾಡ್ಬೇಕು ನಾವು? ಯಾವಾಗ್ಲೋ ಅಲ್ಲ, ಪ್ರತಿ ಕ್ಷಣ ಪ್ರತಿ ಕ್ಷಣ ನಾವು ಸತ್ಯದಲ್ಲೇ ಇರ್ಬೇಕು, ಸತ್ಯವನ್ನ ದರ್ಶಿಸ್ತಾ ಇರ್ಬೇಕು, ಸತ್ಯದಲ್ಲೇ ನಾವೇ ಸತ್ಯ ಆಗ್ಬೇಕು. ಇದು ನಮ್ಮ ಗುರಿ. ಹಾಗಾದ್ರೆ ಏನು ಅಂತ ಈ ಒಂದು 21 ದಿನಗಳಲ್ಲಿ ನಾನು ಪತ್ರಿಜಿ ಅವರು ಲಕ್ಷಾಂತರ ಪುಸ್ತಕ ಓದಿದ್ದಾರೆ ಮಾಸ್ಟರ್ಸ್. ಲಕ್ಷಾಂತರ ಪುಸ್ತಕ ಓದಿ ಏನ್ ಮಾಡಿದ್ರು ಅವರು? ಅವ್ರಿಗೆ ಗೊತ್ತಾಯ್ತು, ಈ ಪುಸ್ತಕಗಳು ಓದೋದಿಕ್ಕೆ ನನ್ನ ಜೀವಮಾನ ಎಲ್ಲ ಆಯ್ತು, ಇನ್ನು ಬರೋ ಇವ್ರೆಲ್ಲಾರುನುವೆ ಇಷ್ಟೆಲ್ಲ ಓದ್ಲಿಕ್ಕೆ ಆಗೋದಿಲ್ಲ, ಇವ್ರಿಗೆಲ್ಲ ಸಹಾಯ ಆಗ್ಲಿ ಅಂತ ಹೇಳಿ ಏನ್ ಮಾಡಿದ್ರು, ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿ ನೋಟ್ಸ್ ತರ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಈಗ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಗೈಡ್ಸ್ ಅದು ಇದೆಲ್ಲ ಇರುತ್ತಲ್ಲ, ಹಾಗೆ ನಮ್ಗೆ ಸಾಧಕರಿಗೆ ನೋಟ್ಸ್, ಇದು ರೆಡಿಮೇಡ್ ನೋಟ್ಸ್, ಇದು ಅದ್ ಇಟ್ಕೊಂಡ್ಬಿಟ್ರೆ ಸಾಕು. ಅದರಿಂದ ನಾನು ಎಲ್ಲಾರ್ಗು ಹೇಳ್ತಿರ್ತೀನಿ, ಯಾವಾಗ್ಲೂನು ನಿಮ್ ಹತ್ರ ಪತ್ರಿಜಿ ಅವ್ರದ್ದು ಎಲ್ಲಾ ಬುಕ್ಸ್ ಇರ್ಬೇಕು, ಒಂದು ಸೆಟ್. ಅವಾಗ ಏನಾಗುತ್ತೆ, ನಮ್ಗೆ ಯಾವ್ದೇ ಒಂದು ವಿಷಯದ ಬಗ್ಗೆ ಒಂದು ಅರ್ಥ ಮಾಡ್ಕೋಬೇಕು ಅಂದ್ರೂ ಬಹಳ ಸುಲಭ ಆಗುತ್ತೆ. ಜೊತೆಗೆ ಮಾಸ್ಟರ್ಸ್ ಇನ್ನೊಂದು ವಿಷಯ, ಪುಸ್ತಕಗಳಂದ್ರೆ ಅವು ಬರೀ ಪುಸ್ತಕಗಳಲ್ಲ. ಪುಸ್ತಕಗಳು ಅಂದ್ರೆ ಅದು ಜ್ಞಾನ ನಿಧಿ, ನಾಶವಾಗದ ಜ್ಞಾನ ನಿಧಿ. ನೀವು ಪುಸ್ತಕ ಇಟ್ಕೊಂಡು ನೋಡಿ ನಿಮ್ಮ ಹತ್ರ, ಅದ್ರ ಎನರ್ಜಿನೇ ಬೇರೆ. ರಮಣ ಮಹರ್ಷಿಗಳು ಯಾವಾಗ್ಲೂ ವಿಷ್ಣು ಸಹಸ್ರನಾಮನ ಅವ್ರ ತಲೆದಿಂಬನ ಕೆಳಗೆ ಇಟ್ಕೊಂಡಿರ್ತಿದ್ರಂತೆ. ಹಾಗೆ ಪತ್ರಿಜಿ ಅವ್ರ ಬ್ಯಾಗಲ್ಲಿ ಯಾವಾಗ್ಲೂ ಭಗವದ್ಗೀತೆ ಇಟ್ಕೊಂಡಿರ್ತಿದ್ರು ಅಂತ ಕೇಳಿದ್ದೆ. ಯಾಕೆ ಅವರು ಹಾಗೆ ಇಟ್ಕೊಳ್ತಾ ಇದ್ರು ಅಂದ್ರೆ, ಅದು ಒಂದು ಎನರ್ಜಿ. ಆ ಮಾಸ್ಟರ್ಸ್, ಆ ಗುರುಗಳು, ಆ ದೇವ್ರು, ಅದ್ ಎನರ್ಜಿ ಇರುತ್ತೆ ನೋಡಿ. ಹಿಂದೆ ನಮ್ಗೆಲ್ಲ ಚಿಕ್ಕವರಿದ್ದಾಗ ಅಮ್ಮ ಹೇಳ್ತಿದ್ರಲ್ಲ, ದೇವ್ರ ಪುಸ್ತಕಗಳನ್ನ ಯಾವ್ದಾದ್ರು ಓದ್ತಿದ್ರೆ, ಅದನ್ನ ಅಲ್ಲಿ ಇಲ್ಲಿ ಇಟ್ಬೇಡ, ಆ ಕೈಲಿ ಮುಟ್ಬೇಡ, ಅದನ್ನ ಕ್ಲೀನ್ ಆಗಿ ಕೂತ್ ಅಲ್ಲೇ ಎತ್ತಿಡು, ಹಾಗೆ ಮಾಡು, ಹೀಗೆ ಮಾಡು, ಯಾವಾಗ್ಲೂ ನೀನು ಓದ್ಬೇಡ ಅಂತ ಸುಮಾರು ರೂಲ್ಸ್ ಎಲ್ಲ ಹೇಳೋರು. ಯಾಕೆ ಹೇಗೆ ಹೇಳ್ತಿದ್ರು? ಅದಕ್ಕೆ ಅದರದೇ ಆದ ಒಂದು ಘನತೆ, ಒಂದು ಗೌರವ, ಒಂದು ಎನರ್ಜಿ ಇರುತ್ತೆ ಅಂತ.
ಸಿಂಪಲ್ ಆಗಿ ಹೇಳೋರು ಬುಕ್ಸ್ ಅಂದ್ರೆ ದೇವರು ಸರಸ್ವತಿನ ಹಾಗೆಲ್ಲ ಇದ್ ಮಾಡ್ಬಾರ್ದು, ಅವಮಾನ ಮಾಡ್ಬಾರ್ದು, ಹೀಗೆ ಎತ್ತಿಡು ಹೀಗೆ ಮಾಡು ಅಂತ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ರು. ಅದ್ರ ನನಗೆ ಬಹಳಷ್ಟು ಅನುಭವ ಬಂದಿದೆ ಮಾಸ್ಟರ್ಸ್. ನಾನು ಎಷ್ಟೊಂದು ಸ್ವಾಧ್ಯಾಯಗಳು ಮಾಡೋಕ್ ಮುಂಚೆ ಪುಸ್ತಕಗಳನ್ನ ಓದ್ತೀನಲ್ಲ, ಆ ಓದುವಾಗ ಆ ಒಂದೊಂದು ಬಾರಿ ಆ ಪುಸ್ತಕಗಳಿಂದನೇ ನನಗೆ ಎನರ್ಜಿ ಫ್ಲೋ ಆಗಿ ಎಷ್ಟೊಂದು ಬಾರಿ ನಾನು ಅದ್ರಲ್ಲಿ ಆ ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಕೂತ್ಬಿಟ್ಟಿರ್ತೇನೆ ಬಹಳ ಗಂಟೆಗಟ್ಲೆ. ಇದು ನಡೆದಿದೆ ಸುಮಾರು ಸಾರಿ ನನಗೆ. ಅವಾಗ ನನ್ನ ಸೀನಿಯರ್ ಮಾಸ್ಟರ್ ಒಬ್ಬರನ್ನ ಕೇಳಿದೆ, ಏನ್ ಸರ್ ಹಿಂಗಾಗತ್ತೆ, ಬುಕ್ ಇಟ್ಕೊಂಡ್ರೆ ನನಗೆ ಓದಕ್ಕೆ ಆಗ್ತಾ ಇಲ್ಲ, ಒಂದು ತಿಂಗಳಲ್ಲಿ ಓದ್ಬಹುದಾದಂತ ಬುಕ್ 6 ತಿಂಗಳು ಹಿಡಿತಾ ಇದೆ ಅಂದಾಗ ಅವ್ರು ಹೇಳಿದ್ರು, ಮೇಡಮ್ ನೀವು ಆತರ್ನ ಕಾನ್ಶಿಯಸ್ ಜೊತೆ ಕನೆಕ್ಟ್ ಆಗಿದ್ದೀರಾ, ನಿಮ್ಮ ಕನೆಕ್ಷನ್ ಅಲ್ಲಿ ಆಗಿರೋದ್ರಿಂದ ಆ ಎನರ್ಜಿ ಫ್ಲೋ ಆಗ್ತಾ ಇದೆ. ಆ ರೀತಿ ಮಾಸ್ಟರ್ಸ್ ಅದರಿಂದ ಎಲ್ಲರೂ ದಯವಿಟ್ಟು ಪತ್ರಿಜಿಯವರ ಎಲ್ಲಾ ಪುಸ್ತಕಗಳನ್ನು ಆದಷ್ಟು ಸಂಗ್ರಹಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಾವು ವಿಷಯಕ್ಕೆ ಬಂದ್ಬಿಡೋಣ. ಈಗ ಪತ್ರಿಜಿಯವರು ಯಾವಾಗ್ಲೂ ಹೇಳ್ತಾ ಇದ್ರಲ್ವಾ, ನಿಮ್ಗೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂತ. ಸುಮ್ನೆ ಹೇಳಿದ್ರ ಅವರು? ಇಲ್ಲ, ಅದಕ್ಕೊಂದು ಉದ್ದೇಶ ಇತ್ತು, ಅರ್ಥ ಇತ್ತು. ಅದನ್ನೆಲ್ಲ ನೋಡ್ತಾ ಹೋಗೋಣ. ಈಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೋ ಅವನಿಗಿರುತ್ತೆ ಬೇಸಿಕ್ ಆಗಿ ಅಂತಂದ್ರೆ, ನಾನು ಆರೋಗ್ಯವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಸುಖವಾಗಿರ್ಬೇಕು, ನೆಮ್ಮದಿಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು, ಮತ್ತೆ ಬೇಕಾದಷ್ಟು ಐಶ್ವರ್ಯ ಇರಬೇಕು. ಏನು ಕಣ್ಣಿಗೆ ಕಂಡ್ರು ಅದನ್ನ ನಾನು ತಗೊಂಡು ತಿನ್ಬೇಕು, ಓಡಾಡ್ಬೇಕು, ಎಲ್ಲ ಈ ಭೂಮಿ ಮೇಲೆ ಏನೇನೆಲ್ಲ ಸುಖ ಸವಲತ್ತುಗಳನ್ನ ನಾನು ಅನುಭವಿಸಬಹುದೋ ಎಲ್ಲವನ್ನು ನಾನು ಚೆನ್ನಾಗಿ ಅನುಭವಿಸ್ಬೇಕು ಅಂತ ಇರುತ್ತೆ. ಆದ್ರೆ ಅನುಭವಿಸ್ತಿದಾರ? ಇಲ್ಲ. ಏನ್ ಮಾಡ್ತಿದ್ದಾರೆ? ಆ ಸುಖದ ಬೆಂಬತ್ತಿ ಹೋಗಿ 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 ಈ ಜೀವನ ಜನ್ಮನೆ ನಾಶ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ನಾವೆಲ್ಲ ಅಂದ್ಕೊಳ್ತೀವಿ ನಾನು ಫಸ್ಟ್ ಗ್ರಾಜುಯೇಷನ್ ಆದ್ರೆ ಏನೋ ತುಂಬಾ ಸಾಧನೆ ಮಾಡ್ದಂಗೆ ಅಂತ ಖುಷಿ ಪಟ್ಟೆ. ಅವಾಗ ಡಿಗ್ರಿ ಆದ ತಕ್ಷಣ ಹೋಗಿ ಸ್ವೀಟ್ಸ್ ತಗೊಂಡು ಎಲ್ಲರಿಗೂ ಹಂಚಿದೆ, ಡಿಗ್ರಿ ಹೋಲ್ಡ್ರು ಅಂತ ಹೇಳಿ. ಅವಾಗ ಅಷ್ಟು ಸಂತೋಷ ಆಗ್ತಾ ಇತ್ತು. ಅದಾದ್ಮೇಲೆ ಇನ್ನೊಂದು ಡಿಗ್ರಿ, ಆಮೇಲೆ ಕೆಲ್ಸಕ್ಕೆ ಹೋಗೋದ್ರೆ ಸಂತೋಷ, ಆಮೇಲೆ ಮದುವೆ ಆದ್ರೆ ಸಂತೋಷ, ಮಕ್ಕಳಾದ್ರೆ ಸಂತೋಷ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಎಲ್ಲವೂ ಕೂಡ ಮುಗಿದ ಮೇಲೆ ತುಂಬಾನೇ ಚಿಕ್ಕ ಸಂತೋಷಗಳು ಅವೆಲ್ಲ ಜೀವನದಲ್ಲಿ ಅನ್ನಿಸ್ತಾ ಇತ್ತು. ಅದ ಸ್ವಲ್ಪ ದಿನ ಆದ್ಮೇಲೆ ಅದು ಹಳೇದು. ಮನೆ ಕಟ್ಟಿದ್ರೆ ಸಂತೋಷ, ಮನೆ ತಗೊಂಡ್ರೆ ಸಂತೋಷ, ಕಾರ್ ತಗೊಂಡ್ರೆ ಸಂತೋಷ, ಎಲ್ಲಾದ್ರೂ ಟೂರ್ ಹೋಗ್ ಬಂದ್ರೆ ಸಂತೋಷ, ಫಾರಿನ್ಗೆ ಹೋಗಿ ಬರ್ಬೇಕು ಸಂತೋಷ. ಆದ್ರೆ ಎಲ್ಲವೂ ಯಾವುದು ಶಾಶ್ವತವಾದ ಸಂತೋಷಗಳು ಅಲ್ಲ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಮನಸ್ಸು ಶುರು ಮಾಡುತ್ತೆ, ಈಗ ಮತ್ತೆ ಏನ್ ಮಾಡೋದು, ಈಗ ಬೋರ್ ಆಗ್ತಿದೆ, ಎಲ್ಲಾದ್ರೂ ಟೂರ್ ಹೋಗ್ಬೇಕು, ಎಲ್ಲಾದ್ರೂ ಹೋಟೆಲ್ಗೆ ಹೋಗ್ಬೇಕು, ಎಲ್ಲಾದ್ರೂ ಏನಾದ್ರೂ ಒಂದು ಹೊಸದನ್ನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಒಂದು ಸುಪ್ತ ಮನಸ್ಸಿಗೆ ಯಾವಾಗ್ಲೂ ಹೊಸದು ಬೇಕಾಗತ್ತೆ. ಅದು ಬೋರ್ ಆಗುತ್ತೆ ಇದ್ದ ಕಡೆನೆ ಇದ್ದ ಹಾಗೆ ಇದ್ರೆ, ಅದಕ್ಕೆ ಹೊಸದನ್ನ ಅದು ಅನ್ವೇಷಿಸ್ತಾ ಇರುತ್ತೆ. ಆದ್ರೆ ಸ್ನೇಹಿತರೆ, ಇದೆಲ್ಲ ಸಾಮಾನ್ಯ ಜನರಿಗೆ. ಅವ್ರಿಗೆ ಇದ್ರ ಹಿಂದೆನೆ ಬಿದ್ದು 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 ಏನಾಗ್ತಾರೆ ಅವರು, ಮತ್ತೆ ಮತ್ತೆ ಈ ಜನ್ಮವನ್ನ ತಳೆಯೋದು, ಮತ್ತೆ ಹುಟ್ಟೋದು, ಅಸುಖದ ಅನ್ವೇಷಣೆಯಲ್ಲಿ ಮತ್ತೆ ಇರುವಂತದ್ದು, ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಈ ಒಂದು ಜೀವನ ಚಕ್ರ, ಜನ್ಮ ಚಕ್ರದ ಸುಳಿಯಲ್ಲಿ ಸಿಲುಕಿಕೊಂಡು ಇರ್ತಾರೆ. ಆದ್ರೆ ನಾವು ಹೇಳ್ತೀವಿ, ಧ್ಯಾನಿಗಳು ನೋಡಿ, ನಮ್ಗೆ ಏನು ಇಲ್ಲದೇ ಇದ್ರೂ ಸಂತೋಷವಾಗಿರೋದು ಗೊತ್ತು, ಆನಂದವಾಗಿರೋದು ಗೊತ್ತು. ಹೇಗೆ ಹೇಗೆ ಅಂದ್ರೆ ಧ್ಯಾನ ಧ್ಯಾನ ಧ್ಯಾನ. ಅದಕ್ಕೆ ನಾನು ಸ್ವಲ್ಪ ಒಂದು 10 ನಿಮಿಷ ಫಸ್ಟ್ ಧ್ಯಾನದಿಂದ ಪ್ರಾರಂಭ ಮಾಡೋಣ ಅಂತ ಧ್ಯಾನ ಮಾಡ್ತಿದ್ವಿ. ನಮ್ಮಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಧ್ಯಾನದಿಂದ ಪ್ರಾರಂಭ ಆಗ್ಬೇಕು, ಧ್ಯಾನದಿಂದ ಎಂಡ್ ಆಗ್ಬೇಕು. ಧ್ಯಾನಕ್ಕೆ ಯಾಕೆ ಇಷ್ಟು ಮಹತ್ವ? ಅಷ್ಟೆಲ್ಲ ಅದು ಮಿರಾಕಲ್ಸ್ ಅನ್ನ ಉಂಟು ಮಾಡುತ್ತಾ? ಅಷ್ಟು ವಂಡರ್ಸ್ ಇದೆಯಾ? ಅಷ್ಟೊಂದು ಮಹತ್ವ ಯಾಕೆ ಅಂತ ನೋಡೋಣ. ನೋಡಿ, ಯಾರು ಧ್ಯಾನ ಮಾಡ್ತಿರ್ತಾರೆ ಸತತವಾಗಿ ಪ್ರತಿದಿನ, ಅವರಿಗೆ ಏನಾಗುತ್ತೆ, ಈಗ ಹೇಳದ್ನಲ್ಲ ಲಿಸ್ಟ್, ಸುಖ, ಸಂತೋಷ, ನೆಮ್ಮದಿ, ಶಾಂತಿ, ಆರೋಗ್ಯ, ಐಶ್ವರ್ಯ ಎಲ್ಲ ಸಿಗ್ತಾ ಇರುತ್ತೆ. ಅದಕ್ಕೆ ಪತ್ರಿಜಿಯವರು ಹೇಳ್ತಾರೆ, ಧ್ಯಾನಂ ಸರ್ವ ಸಂಪತ್ಪ್ರದಾಯಿನಿ, ಸರ್ವ ರೋಗ ನಿವಾರಿಣಿ, ಸರ್ವ ಕರ್ಮ ನಿವಾರಿಣಿ ಅಂತ. ನಿಮ್ಮ ಎಲ್ಲಾ ಕರ್ಮಗಳನ್ನು ನಿವಾರಿಸಿ, ವಾಶ್ ಮಾಡಿ, ನಿಮ್ಗೆ ಏನ್ ಬೇಕು ಅದು. ಅದಕ್ಕೆ ನಾವು ಎಲ್ಲ ಕೊಟ್ಬಿಟ್ಟಿದ್ದಾರೆ ರೆಡಿಮೇಡ್ ರೂಲ್ಸ್. ಯು ಆರ್ ದ ಕ್ರಿಯೇಟರ್ ಆಫ್ ಓನ್ ರಿಯಾಲಿಟಿ, ನಿನ್ನ ವಾಸ್ತವವನ್ನು ನೀನೇ ರೂಪಿಸಿಕೋ. ನನ್ನ ವಾಸ್ತವ ಏನ್ ಬೇಕು, ನನಗೆ ಆರೋಗ್ಯ ಬೇಕು,
ಯಾಕಂದ್ರೆ ಆರೋಗ್ಯ ಬೇಕು, ಸಂತೋಷ ಬೇಕು ಅಂತ ಯಾಕೆ ಬಯಸುತ್ತೆ ನಮ್ಮ ಆತ್ಮ? ಯಾಕಂದ್ರೆ ಇದು ಸಹಜ ಗುಣ. ಹುಟ್ಟದಾಗ ಹೇಗಿದ್ವಿ? ಸಂಪೂರ್ಣ ಆರೋಗ್ಯವಾಗಿದ್ವಿ, ಆನಂದವಾಗಿದ್ವಿ ಅಲ್ವಾ? ನಮ್ಮ ಆತ್ಮದ ಸಹಜ ಗುಣಗಳು ಇದು: ಆರೋಗ್ಯ, ಸಂತೋಷ, ನೆಮ್ಮದಿ, ಶಾಂತಿ, ಇವೆಲ್ಲಾನು. ಸೊ ನಮಗೆ ಆ ಮೂಲದಲ್ಲೇ ಸಂತೋಷ ಇರುವಂತದ್ದು. ಆ ಮೂಲಕ್ಕೆ ಹೋಗ್ಬೇಕು ನಾವು. ಆ ಮೂಲಕ್ಕೆ ಹೋಗಬೇಕಾದ್ರೆ ಧ್ಯಾನ ಒಂದೇ. ಧ್ಯಾನದಿಂದ ಅದ್ಭುತವಾದಂತ ಪ್ರಯೋಜನಗಳನ್ನ ಪಡೀಬಹುದು. ಇವೆಲ್ಲ ನಾವೇನಂತ ಹೇಳ್ತಾ ಇದ್ದೀವಿ, ಎಲ್ಲಾ ದೈವಿ ಗುಣಗಳು. ದೈವಿ ಗುಣಗಳು ಅಂದ ತಕ್ಷಣ ಅದು ತುಂಬಾ ದೊಡ್ಡ ಡೆಫಿನಿಷನ್ ಆಗುತ್ತೆ. ಈಗ ಸಮಾಧಾನವಾಗಿರೋದು, ಸಂತೋಷವಾಗಿರೋದು, ಯಾಕಂದ್ರೆ ಆನಂದ ಅನ್ನೋದು ನಾವು ಮೂಲ ಸ್ಥಿತಿ ಅಂತ ಅಷ್ಟು ತಿಳ್ಕೊಳ್ಳೋಣ. ಅದಕ್ಕೆ ನೋಡಿ, ನಮ್ಮಲ್ಲಿ 5 ನಮ್ಮ 7 ಶರೀರಗಳಿಗೆ ನಾವು ಆನಂದಮಯ ಶರೀರವನ್ನು ಒಂದು ಸೇರಿಸ್ತೇವೆ 5ನೇ ಶರೀರವಾಗಿ. ಆನಂದಮಯ ಶರೀರ, ಆನಂದ, ಸಂತೋಷ ಅಲ್ಲ, ಆನಂದ. ಸಂತೋಷ ಬೇರೆ, ಆನಂದ ಬೇರೆ. ಸಂತೋಷ ಅಂದ್ರೆ ಅದು ಅವಾಗ ಸಿಗುತ್ತೆ, ಹೊರಟೋಗುತ್ತೆ, ಕ್ಷಣಿಕವಾದದ್ದು. ಆನಂದ ಅಂದ್ರೆ ಹಾಗಲ್ಲ, ಮಹದಾನಂದ, ಬ್ರಹ್ಮಾನಂದ, ಅತ್ಯಂತ ಹೈಯೆಸ್ಟ್ ಸ್ಟೇಟ್. ಆ ಸ್ಥಿತಿ ನಮ್ಗೆ ಧ್ಯಾನದಿಂದ ಮಾತ್ರ ಸಾಧ್ಯ ಆಗುತ್ತದೆ ಸ್ನೇಹಿತರೆ. ನಮ್ಮ ಜೀವನ ಆನಂದಮಯವಾಗಿ, ಚೈತನ್ಯಮಯವಾಗಿ, ಸತ್ಯಮಯವಾಗಿ. ಸತ್ಯ ಅಂತಂದ್ರೆ ಅದಕ್ಕೆ ಇನ್ನೊಂದು ಸೆಷನ್ ಹೇಳ್ತೇನೆ ನಾನು. ಚುಟುಕಾಗಿ ಹೇಳಿದ್ದೇನೆ. ಸತ್ಯ ಅಂದ್ರೆ ಎಂದಿಗೂ ಬದಲಾಗದೆ ಇರುವಂತದ್ದು. ಇಷ್ಟು ಮಾತ್ರ ತಿಳ್ಕೊಳ್ಳಿ ಇವತ್ತು. ಮತ್ತೆ ಅದಕ್ಕೆ ಇನ್ನೊಂದು 21 ದಿನದಲ್ಲಿ ಒಂದು ಸೆಷನ್ ಮಾಡೋಣ, ಬೇಕಾಗುತ್ತೆ ಅದಕ್ಕೆ. ಎಂದಿಗೂ ಬದಲಾಗಿರೋದು ಅಂದ್ರೆ ಹೇಗೆ, ಏನು ಅದ್ರ ಸ್ವರೂಪ ಏನು ಅಂತ ನೋಡೋಣ. ಈಗ ನಿರಂತರ ಧ್ಯಾನಾಭ್ಯಾಸದ ಜೊತೆಯಲ್ಲಿ ಇನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ, ಇದೆಲ್ಲವೂ ಅವಶ್ಯಕ ಅಂತ ನಮ್ಗೆ ಯಾರು ಹೇಳಿದ್ದು? ಆಧ್ಯಾತ್ಮಿಕ ಶಾಸ್ತ್ರ. ಭಜಗೋವಿಂದಮಲ್ಲಿ ಬರುತ್ತೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಬರುತ್ತೆ. ಅಂದ್ರೆ ಎಲ್ಲದಕ್ಕೂ ಮೂಲವಾಗಿರುವಂತದ್ದು ಸತ್ಸಂಗ. ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಅಂತ ಬಸವಣ್ಣನವರು ಹೇಳಿದಾರಲ್ಲ. ಸರ್ವಜ್ಞ ಅನ್ಸುತ್ತೆ, ಸರ್ವಜ್ಞ ಹೇಳಿದಂಥದ್ದು. ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲ ಕೋಣೆಯಂತಿರುವುದು ಸರ್ವಜ್ಞ ಅಂತ ಹೇಳಿ. ಅಂತಹ ಸಜ್ಜನರ ಸಹವಾಸ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ, ಜೊತೆಗೆ ಸ್ವಾಧ್ಯಾಯ ಅಂದ್ರೆ ಸೆಲ್ಫ್ ಸ್ಟಡಿ. ನಮ್ಮನ್ನ ನಾವು ಅಧ್ಯಯನ ಮಾಡುವಂಥದ್ದು. ನಮ್ಮನ್ನ ನಾವು ಅಧ್ಯಯನ ಮಾಡ್ಕೊಳ್ಳೋದು ಹೇಗೆ? ನಾವು ಧ್ಯಾನದಲ್ಲಿ ಕುಳಿತುಕೊಂಡಾಗ ನಮ್ಮ ಒಳಗೆ ಪ್ರಯಾಣ ಮಾಡ್ತಾ ಹೋಗ್ತೀವಿ. ಪ್ರಯಾಣ. ನಮ್ಮ ಒಂದು ಅಂತಃಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮ ಇಂಟ್ಯೂಷನ್ ಪವರ್ಸ್ ಅಂತೀವಲ್ಲ, ಅಂತರ್ವಾಣಿ ಮೊಳಗುತ್ತೆ. ಹಾಗೆ ಸಾಕ್ಷಿ ಸ್ಟ್ರಾಂಗ್ ಆಗುತ್ತೆ. ಅಂತಃಕರಣ ಹೆಚ್ಚಾಗತ್ತೆ. ಅಂತಃಕರಣ ಯಾಕೆ ಹೆಚ್ಚಾಗ್ಬೇಕು? ಅಂತಃಕರಣ ಹೆಚ್ಚಾಗೋದ್ರಿಂದನೇ ನಮಗೆ ಮೋಕ್ಷ, ನಿರ್ವಾಣ ಅಂತ ಏನ್ ಹೇಳ್ತೀವಿ ಅದೆಲ್ಲ ಸಾಧ್ಯ ಆಗುವಂಥದ್ದು. ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಎಷ್ಟೊಂದು ಶ್ಲೋಕಗಳು, ಎಷ್ಟೊಂದು ವಿವರಣೆಯಲ್ಲಿ ಅಂತಃಕರಣ 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 ಬಹಳ ಮುಖ್ಯ. ಅಂತಃಕರಣ ಬೆಳೆದ್ರೇನೆ ನಮಗೆ ಮೋಕ್ಷ ಸಿಗುವಂತದ್ದು ಅಂತ ಹೇಳಿದ್ದಾರೆ. ಈಗ ಹಾಗಾದ್ರೆ ಏನೋ ನೀವು ಹೇಳ್ತೀರಪ್ಪ, ನಾವಿದೇನು ಗೊತ್ತಿಲ್ಲ ನಮ್ಗೆ, PMC ಏನೋ ಹೊಸ್ತು, ನಾವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಬಂದ್ವಿ, ಪತ್ರಿಜಿಯವ್ರ ಬಗ್ಗೆ ನಾವೇನೋ ಹೇಳ್ತಾ ಇದ್ದೀರಾ, ಇದೆಲ್ಲ ಕಾಗಕ್ಕನ್ ಗುಬ್ಬಕ್ಕನ್ ಕತೆ ತರ ಇದೆ, ಇದನ್ನೆಲ್ಲ ಯಾರು ನಂಬ್ತಾರೆ, ಹೇಗ್ ನಂಬೋದು? ಬರುತ್ತೆ ಅಲ್ವಾ? ನೋಡಿ, ಮನುಷ್ಯನಿಗೆ ಫಸ್ಟ್ ಬರೋದೇ ಡೌಟ್ಸ್. ಯಾಕೆ ಡೌಟ್ ಬರುತ್ತೆ? ನಾವು ಯಾವ್ದೇ ಒಂದು ತತ್ವನ ಮುಂದೆ ಇಟ್ಕೊಂಡ ತಕ್ಷಣ ನಮ್ ಚಿತ್ತ ಹುಡ್ಕಾಡಕ್ ಶುರು ಮಾಡುತ್ತೆ. ಇದು ಎಲ್ಲಾದ್ರೂ ಇದೆಯಾ ನನ್ನ ಡೈರಿನಲ್ಲಿ, ನನ್ನ ರೆಕಾರ್ಡಿಂಗ್ ಅಲ್ಲಿ ಹುಡುಕುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಬಂದು ನಿಮ್ ಹತ್ರ ನಮ್ಮ ಮನೆ ಹತ್ರ ಫುಲ್ ಬಿಳಿ ಕಾಗೆಗಳೇ ಬಂದ್ಬಿಟ್ಟಿತ್ತು ಅಂದ್ರೆ ನಂಬ್ತೀರಾ? ಖಂಡಿತ ನಂಬಲ್ಲ. ಬಿಳಿ ಕಾಗೆ ಅಂತೆ, ಚಾನ್ಸೇ ಇಲ್ಲ, ಎಲ್ಲೂ ಇಲ್ಲ, ಬರೀ ರೀಲ್ ಬಿಡ್ತಾನೆ ಅಂತ. ಯಾಕೆ? ಹೆಂಗ್ ಗೊತ್ತು ನಿಮ್ಗೆ? ನೀವ್ ನೋಡಿಲ್ಲ ಆದ್ರೂ ನಂಬಲ್ಲ. ಯಾಕೆ ನಂಬಲ್ಲ? ತಕ್ಷಣ ನಿಮ್ಮ ಚಿತ್ತ ಹೋಯ್ತು ರೆಕಾರ್ಡ್ ರೂಮ್ಗೆ, ಹೋಗಿ ಸರ್ಚ್ ಮಾಡ್ತು, ಅಲ್ಲೆಲ್ಲಾದ್ರೂ ಬಿಳಿ ಕಾಗೆ ಇದೆಯಾ ಅಂತ. ಬಿಳಿ ಕಾಗೆ ಎಲ್ಲೂ ಕಾಣಿಸಿಲ್ಲ, ಸೊ ಅವ್ರು ಸುಳ್ಳು ಹೇಳಿದ್ರು ಅಂತ ಹೇಳ್ಬಿಡ್ತು ಒಂದೇ ಸರಿ. ಅದೇ ರೀತಿ ನಿಮಗೂ ಕೂಡ ಧ್ಯಾನ ಒಳ್ಳೇದು ಮಾಡಿ ಈಗೆಲ್ಲ ಇರುತ್ತೆ, ಅದ್ರ ಬೆನಿಫಿಟ್ಸ್ ಅಂದ್ರೆ ಡೌಟ್ಸ್ ಬರುತ್ತೆ. ಅದಕ್ಕೋಸ್ಕರ ಪತ್ರಿಜಿಯವ್ರು ಏನ್ ಮಾಡಿದ್ರು? ಅವ್ರು ಸುಮ್ನೆ ಯಾವ್ದನ್ನು ಕೊಡ್ಲಿಲ್ಲ, ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿ ವಿತ್ ನಮ್ಗೆ ಪ್ರೂಫ್ ಕೊಟ್ಟಿದ್ದಾರೆ. ಯಾವ ತರ ಪ್ರೂಫ್?
ಪ್ರಾಕ್ಟಿಕಲ್ ಪ್ರೂಫ್, ಥಿಯರಿಟಿಕಲ್ ಪ್ರೂಫ್ ಎರಡೂ ಇದೆ ನಮ್ಮ ಮುಂದೆ. ಥಿಯರಿ ಬೇಕಾ, ಓದ್ಬಿಟ್ಟು ಕಣ್ ಮುಚ್ಕೊಂಡು ಕೂತ್ಕೊಳ್ಳಿ, ನೀವು ಪ್ರಾಕ್ಟಿಕಲ್ ಅನುಭವ ಆಗತ್ತೆ. ಹಾಗೆ ನಮ್ಗೆ ಎಲ್ಲೆಲ್ಲಿಂದ ಸಿಕ್ತು ಧ್ಯಾನದ ಒಂದು ಪ್ರಬಲವಾದಂತ ಶಕ್ತಿ, ಧ್ಯಾನದ ಒಂದು ಪರಿಣಾಮಗಳು ಏನು ಅನ್ನೋದು ಹೇಗ್ ಸಿಕ್ತು ಅಂತಂದ್ರೆ, ನಮ್ಮ ವೇದಗಳು, ಉಪನಿಷತ್ತು, ಪುರಾಣಗಳು ಹಾಗೂ ಇಷ್ಟೇ ಅಲ್ಲದೆ ನಮ್ಮ ದೇಶದ ಸನಾತನ ಧರ್ಮದ ಒಂದು ಗ್ರಂಥಗಳಲ್ಲದೆ ಬೇರೆ ಬೇರೆ ಧರ್ಮಗಳಲ್ಲಿರುವ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ. ಪಾಶ್ಚಿಮಾತ್ಯ ಧರ್ಮಗಳಿರ್ಬೋದು, ಪೌರ್ವಾತ್ಯ ಧರ್ಮಗಳು, ಎಲ್ಲಾ ಧರ್ಮ ಗ್ರಂಥಗಳಿಂದ ಇದು ನಮ್ಮ PSSM ನ ಬ್ಯೂಟಿ ಅಂದ್ರೆ ಸ್ನೇಹಿತರೆ. ನಾನು ಬಹಳಷ್ಟು ಸಂಘ ಸಂಸ್ಥೆಗಳಿಗೆ ಹೋಗಿದ್ದೇನೆ. ಅಂದ್ರೆ ಅಲ್ಲಿ ಧ್ಯಾನ, ಅಲ್ಲೇನೋ ಟೆಕ್ನಿಕ್ಸ್ ಹೇಳ್ತಾರೆ ಅಂತ ಅಲ್ಲೊಂದು ಟೆಕ್ನಿಕ್ ಇಲ್ಲೊಂದು ಟೆಕ್ನಿಕ್ ಕಲಿಯಕ್ ಹೋದಾಗ ಅಲ್ಲೇನಾಗ್ತಿತ್ತು, ಅವರದೇ ಒಂದು ಆರ್ಗನೈಸೇಷನ್ ನ ಬುಕ್ಸ್ ಇರ್ತಾ ಇತ್ತು. ಅದನ್ನೇ ಅವರು ಹೇಳೋರು, ಅದನ್ನೇ ಅವರು ಮಾರ್ಕೆಟಿಂಗ್ಗೂ ಇಟ್ಟಿರೋರು, ಅದನ್ನೇ ಕೊಂಡ್ಕೋಬೇಕು, ಅದನ್ನೇ ಓದಬೇಕು, ಅದ್ರ ಬಗ್ಗೆನೇ ಮಾತಾಡ್ಬೇಕು. ಅದು ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ನಾವು ಸ್ವಲ್ಪ ಸ್ವತಂತ್ರ ಪ್ರಿಯಳು. ಸೊ ಅದರಿಂದ ಬಂದೆ, ನೋಡ್ತಾ ಇದ್ದೆ, ಎಲ್ಲಾ ಕಡೆ ನೋಡಿದ್ರು ಕೂಡ ಯಾವ್ದು ಇಷ್ಟ ಆಗ್ಲಿಲ್ಲ. ಕೊನೆಗೆ ಇಲ್ಲಿ ಏನ್ ಇಷ್ಟ ಆಯ್ತು ಅಂದ್ರೆ, ಸೆಷನ್ ಮಾಡಿ ಅಂತಂದಾಗ ಯಾವ್ದನ್ ಮಾಡ್ಬೇಕು, ನಿಮ್ ಇಷ್ಟ ಬಂದದ್ ಮಾಡಿ. ಇಂಥದ್ದೇ ಬುಕ್ ಮಾಡ್ಬೇಕಾ? ಖಂಡಿತ ಇಲ್ಲ. ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಬಂದಿದ್ ಸಬ್ಜೆಕ್ಟ್, ಅಯ್ಯೋ ಇಷ್ಟು ಚೆನ್ನಾಗಿದೆಯಾ ಇದು ಅಂತ ಹೇಳಿ ಬಹಳ ಸಂತೋಷ ಆಯ್ತು. ನನಗೆ ಇಷ್ಟವಾಗಿದ್ದ ಸಬ್ಜೆಕ್ಟ್ಸ್, ನನಗೆ ಯಾವ್ದು ಕನೆಕ್ಟ್ ಆಯ್ತು, ನನಗೆ ಯಾವ್ದು ಇಷ್ಟ ಆಯ್ತು ಅದನ್ನ ಹೇಳಕ್ ಶುರು ಮಾಡಿದೆ. ಆ ನಂತರ ನಾನು ಇಲ್ಲಿ ನೋಡಿದ್ರೆ ಎಲ್ಲರಿಗೂ ಸಂಪೂರ್ಣ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಪತ್ರಿಜಿಯವರು. ಇವೆಲ್ಲವನ್ನು ಅಭ್ಯಾಸ ಮಾಡಿ, ಎಲ್ಲ ನಿಮ್ಗೆ ಏನ್ ಬರುತ್ತೆ ಎಲ್ಲವನ್ನು ಹೇಳಿ ಇಲ್ಲಿ ಅಂತ. ಈ ಅದ್ಭುತವಾದಂತ ಸ್ವಾತಂತ್ರ್ಯ ಎಲ್ಲೂ ನಾನು ನೋಡಿಲ್ಲ ಸ್ನೇಹಿತರೆ. ಇದಕ್ಕೆ ನಾವು ಖಂಡಿತ ನಮ್ಮ ಪತ್ರಿಜಿಯವರಿಗೆ ಎಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಸಾಲದು. ಯಾಕಂದ್ರೆ ಮನುಷ್ಯನ ಮೂಲಭೂತವಾದಂತ ಒಂದು ಆತ್ಮದಲ್ಲಿ ಇರುವಂತ ಇಚ್ಛೆ ಏನಪ್ಪಾ ಅಂದ್ರೆ ಸ್ವತಂತ್ರ. ಆ ಸ್ವತಂತ್ರ ಅನ್ನೋದು ಇಲ್ಲಿ ಗೌರವಿಸಲ್ಪಡುತ್ತೆ. ಎಸ್, ನಿನ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳು. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಕೂಡ ಈ ಸ್ವಾತಂತ್ರ್ಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಆಸ್ತಿಕರಿಗೂ ನಾವು ಗೌರವ ಕೊಡ್ತೀವಿ, ನಾಸ್ತಿಕರಿಗೂ ಗೌರವ ಕೊಡ್ತೀವಿ. ದೇವರೇ ಇಲ್ಲ ಅಂದ್ರೂ ಓಕೆ ಪರವಾಗಿಲ್ಲ, ಆದ್ರೂ ನೀನ್ ಹಿಂದೂ ಅಂತೇವಿ. ಬೇರೆ ಧರ್ಮಗಳಲ್ಲಿ ಹಾಗೆ ಹೇಳಲ್ಲ. ದೇವರಿಲ್ಲ ಅಂದ್ರೆ ಅಷ್ಟೇ, ಅದಕ್ಕೊಂದ್ ದೊಡ್ಡ ಪನಿಷ್ಮೆಂಟ್ ಇರುತ್ತೆ. ಈವನ್ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ, 18 ಅಧ್ಯಾಯ 700 ಶ್ಲೋಕಗಳೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಏನಂತಾನೆ, ಯಥೇಚ್ಛಸಿ ತಥಾಕುರು ಅಂತಾನೆ. ನಿನ್ಗೆ ಇಷ್ಟ ಬಂದಂಗ್ ಮಾಡ್ಕೊ ಹೋಗ್, ನೀನ್ ಇಷ್ಟ. ಹಾಗೆ ನಮ್ಮ ಪತ್ರಿಜಿಯವರು ಕೂಡ ನಿಮ್ ಇಷ್ಟ ಅಂತ ಬಿಟ್ಟಾಗ ಏನಾಯ್ತು, ಇದು ಬೆಳೀತು 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 ಸಮುದ್ರದ ಹಾಗೆ ಇದು ಬೆಳೆದು ಬಿಟ್ಟಿದೆ ಇವತ್ತು. PSSM ಪ್ರಪಂಚದ ಮೂಲೆ ಮೂಲೆಗಳಿಗೂ ಎಲ್ಲಾ ಕಡೆಗೂ ವ್ಯಾಪಿಸಿದೆ. ಎಲ್ಲಾ ಧರ್ಮಗಳ ಗ್ರಂಥಗಳನ್ನು ತಾನು ಆದುಕೊಂಡು ಆಧಾರದಿಂದ ಅದನ್ನ ಅಭ್ಯಾಸ ಮಾಡಿ ಪ್ರಚುರಪಡಿಸ್ತಾ ಇದೆ. ಲಕ್ಷಾಂತರ ಜನ ಮಾಸ್ಟರ್ಸ್ ಇದನ್ನ ಓದಿ ಓದಿ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಹಾಗೆ ಇಡುವಾಗ ಇಲ್ಲಿ ನಾವ್ ಏನ್ ನೋಡ್ಬೇಕಪ್ಪ ಅಂದ್ರೆ, ಹಾಗಾದ್ರೆ ಧ್ಯಾನಕ್ಕೆ ಇಲ್ಲಿ ನಾವು ಧ್ಯಾನ ತರಂಗ ಈ ಪುಸ್ತಕದಲ್ಲಿ, ಚಿಕ್ಕ ಪುಸ್ತಕ ಇರಬಹುದು ಆದ್ರೆ ಬಹಳಷ್ಟು ನಾಲೆಡ್ಜ್ ಇದೆ ಇದರಲ್ಲಿ ಸ್ನೇಹಿತರೆ. ಪತ್ರಿಜರು ಹಾಗೆ ರೆಡಿಮೇಡ್ ನೋಟ್ಸ್ ತರ ಕೊಟ್ಬಿಡ್ತಾರೆ. ಇಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ, ಧ್ಯಾನ ಅಂದ್ರೆ ಏನು, ಆ ಧ್ಯಾನಕ್ಕೆ ಆಧಾರಗಳು ಎಲ್ಲೆಲ್ಲಿಂದ ಬಂದಿದೆ ನನಗೆ ಅದನ್ನ ಹೇಳ್ತಾ ಬರ್ತಾರೆ ಅವರು. ಬುದ್ಧ ಹೇಳಿರುವಂತದ್ದು ಧ್ಯಾನ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತದ್ದು, ಹಾಗೆ ಪತಂಜಲಿ ಮಹರ್ಷಿ, ಶಿರಡಿ ಸಾಯಿ ಅವರು, ಸತ್ಯ ಸಾಯಿ ಅವರು, ಜೀಸಸ್ ನೋಡಿ ಯಾರನ್ನೂ ಬಿಡ್ತಾ ಇಲ್ಲ. ಭಗವಾನ್ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ಆದಿಶಂಕರಾಚಾರ್ಯರು, ವೇಮನ, ಯೋಗಿ ಬ್ರಹ್ಮೇಂದ್ರ, ವೀರ ಬ್ರಹ್ಮೇಂದ್ರ ಸ್ವಾಮಿಗಳು, ಅನ್ನಮಯ್ಯ, ಕಲ್ಕಿ ಭಗವಾನ್, ಇನ್ನೇನಪ್ಪ ಬೇಕು ನಮ್ಗೆ. ಎಲ್ಲಿಂದ ಶುರು ಮಾಡಿದ್ರು, ಆದಿಯಿಂದ ಶುರು ಮಾಡಿದ್ರು, ಕೃಷ್ಣನಿಂದ ಅವನಿಗೆ ಜಗದ್ಗುರು ಅಂತ ಹೇಳ್ತೀವಲ್ಲ, ಅಲ್ಲಿಂದ ಶುರು ಮಾಡಿ ಅಲ್ಲಿ ಕಲ್ಕಿವರೆಗೂ ತಗೊಂಬಂದು ಬಿಟ್ಟಿದ್ದಾರೆ. ಎಲ್ಲಾರು ಎಲ್ಲೆಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಪುಸ್ತಕಗಳಲ್ಲಿ ಯಾವ ಯಾವ ರೀತಿ ಧ್ಯಾನದ ಬಗ್ಗೆ ಒಂದು ನಮಗೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ, ಒಂದು ಬೆಳಕನ್ನ ಚೆಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಸಾಕಲ್ವಾ ನಮಗೆ ಆಧಾರ? ಇಷ್ಟು ಆಧಾರಗಳನ್ನ ಇಟ್ಕೊಂಡು ನಾವು ಧ್ಯಾನ ಮಾಡಿದ್ರೆ ನಮ್ಮ ಚಿತ್ತವು ಕೂಡ ಸುಮ್ಮನಾಗಲೇಬೇಕು. ಅದರ ಒಂದು ಡೌಟ್ಸ್ ಏನಿದೆ ಅದು ತೃಪ್ತಿ ಆಗ್ಬಿಡುತ್ತೆ ಅಲ್ವಾ? ಆ ರೀತಿ ಒಂದು ಸ್ಟ್ರಾಂಗ್ ಆಗಿರುವಂತ ಫೌಂಡೇಶನ್ ಕೊಡೋದಿಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನ ಅಂದ್ರೆ ಹೇಗಿರ್ಬೇಕು, ಸತ್ಯ ಅನ್ನೋದೇನು ಅಂತ ಆ ಒಂದು ನಿಟ್ಟಿನಲ್ಲಿ ಇವತ್ತು ನೋಡೋದಾದ್ರೆ, ಧ್ಯಾನ ಅನ್ನೋದು ಪತ್ರಿಜಿಯವರು ಹೇಳ್ತಾರೆ ಜೀವನ ಶಾಸ್ತ್ರದಲ್ಲಿ ಅತ್ಯಂತ ಮುಖ್ಯವಾದ ಭಾಗ ಅಂತ. ಜೀವನ ಶಾಸ್ತ್ರ ಅಂದ್ರೆ ಏನಪ್ಪಾ ಹೊಸದು? ನಾವೆಲ್ಲ ಜೀವಶಾಸ್ತ್ರ, ರಸಾಯನ ಶಾಸ್ತ್ರ, ಮತ್ತೆ ಏನೇನೋ ಕೇಳಿದೀವಿ, ಆಂಥ್ರೋಪಾಲಜಿ ಅಂತೆ ಬೇಕಾದಷ್ಟು ಅಲ್ವಾ, ಬಾಟನಿ, ಜುವಾಲಜಿ, ಎಲ್ಲ ಕೇಳಿದೀವಲ್ವಾ, ಫಿಸಿಯಾಲಜಿ, ಸೈಕಾಲಜಿ. ಇದ್ಯಾವ್ದಿದು ಜೀವನ ಶಾಸ್ತ್ರ? ಇದು ಯಾವ್ದಪ್ಪ ಅಂತಂದ್ರೆ
ಸ್ಪಿರಿಚುಯಲ್ ಸೈನ್ಸ್. ನೋಡಿ, ಸ್ಪಿರಿಚುಯಾಲಿಟಿ ತಕ್ಷಣ ಏನ್ ಬಂದ್ಬಿಡುತ್ತೆ ಜನಕ್ಕೆ ಅಂತಂದ್ರೆ, ಅದು ಮೂಢನಂಬಿಕೆ, ಅದು ಗೊಡ್ಡು ಸಂಪ್ರದಾಯ, ಅದು ಆಚರಣೆ, ಹಾಗೆ ಹೀಗೆ. ಕೆಲವರು ವಿವೇಕವಾದಿಗಳು, ವಿಚಾರವಂತರು ಇದೆಲ್ಲ ಒಪ್ಪೋದಿಲ್ಲ. ಪೂಜೆ ಪುನಸ್ಕಾರ ಏನೇನೋ ಮಡಿ ಮೇಲ್ಗೆಲ್ಲ ಮಾಡ್ತಾರಪ್ಪ, ಹೋಗ್. ವಿಚಾರವಂತರಿದಾರಲ್ಲ ನಮ್ಮಲ್ಲಿ, ಅವ್ರು ಒಪ್ಪೋದಿಲ್ಲ. ಆದ್ರೆ ಅದಕ್ಕೆ ಇದನ್ನ ಏನ್ ಮಾಡಿದ್ರು, ಧ್ಯಾನನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದರೆ ಸ್ನೇಹಿತರೆ. ಸೈಂಟಿಫಿಕ್ ಆಗಿ ಪ್ರೂಫ್ ಇದೆ ನಿಮಗೆ. ಮೆಡಿಟೇಷನ್ ಮಾಡುವಾಗ ನಿಮ್ಮಲ್ಲಿ ಏನೇನು ಬದಲಾವಣೆ ಆಗತ್ತೆ, ಏನೆಲ್ಲ ನೀವು ಆಗಿಸ್ಕೊಳ್ತೀರಾ, ಹೇಗಾಗತ್ತೆ ಅನ್ನೋದು ಪಿನ್ ಟು ಪಿನ್, ಸ್ಟೆಪ್ ಬೈ ಸ್ಟೆಪ್ ನಿಮ್ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಇದನ್ನ ಏನಂತ ಕರೆದ್ರು, ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಮೂವ್ಮೆಂಟ್. ಸೊಸೈಟೀಸ್ ಮೂವ್ಮೆಂಟ್, ಸೈನ್ಸ್ ಮೂವ್ಮೆಂಟ್ ಅಂತ ಬರುತ್ತೆ. ಎರಡು ಕಡೆ ಹೇಳ್ತಾರೆ. ಯಾಕಂದ್ರೆ ಇದನ್ನ ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡಿದೀವಿ. ನನ್ಗೆ ಫಸ್ಟ್ ಗುರುಗಳೊಬ್ರು ಹೇಳೋರು, ಏನಾರು ಹೇಳ್ತಿದ್ರೆ ಮೇಜು ಕುಟ್ಟಿ ಹೇಳಬೇಕು ಅಂತ. ಹಾಗೆ ನಾವು ಮೇಜು ಕುಟ್ಟಿ ಹೇಳ್ಬೋದು, ಇದು ಹಾಗೆ ಆಗತ್ತೆ, ಖಂಡಿತ ಸಾಧ್ಯ ಇದೆ ಅಂತ. ನಾವಿಲ್ಲಿ ಲೈಟ್ ಹಾಕಿದ್ರೆ, ಸ್ವಿಚ್ ಹಾಕಿದ್ರೆ ಲೈಟ್ ಹತ್ತೋದು ಎಷ್ಟು ಗ್ಯಾರಂಟಿನೋ, ಧ್ಯಾನ ಮಾಡಿದ್ರೆ ಈ ಫಲ ಅನ್ನೋದು ಅಷ್ಟೇ ಗ್ಯಾರಂಟಿ. ಏನು ನಂಬಿಕೆ ಇದು ಅಪನಂಬಿಕೆ ಪಡೋ ಅವಶ್ಯಕತೆನೇ ಇಲ್ಲ. ಆದ್ರಿಂದ ಇಲ್ಲಿ ಹೇಳ್ತಾರೆ, ಇದನ್ನ ಒಂದು ಜೀವನ ಶಾಸ್ತ್ರ. ನೋಡಿ, ನಮ್ಮ ಜೀವನಕ್ಕೊಂದು ಶಾಸ್ತ್ರ ಇದೆ. ಹೇಗೆ ಜೀವಿಸಬೇಕು, ಏನು ಡೂಸ್ ಅಂಡ್ ಡೋಂಟ್ಸ್, ಆ ಒಂದು ಪದ್ಧತಿ ಇದೆ, ರೀತಿ ನೀತಿಗಳಿದೆ ನಮ್ಮಲ್ಲಿ. ಏನನ್ನ ಮಾಡಿದರೆ ನಿನ್ನ ಅಭ್ಯುದಯ ಆಗುತ್ತೆ, ನಿನ್ ಪ್ರಗತಿ ಆಗ್ತೀಯ. ಈ ಸ್ಪಿರಿಚುವಲ್ ಸೈನ್ಸ್ ಅಂತ ಕರೆದ್ರು. ಸ್ಪಿರಿಟ್ ಅಂದ್ರೆ ಏನು? ಸ್ಪಿರಿಚುವಲ್ ಅನ್ನೋ ವರ್ಡ್ ಇದೆಯಲ್ಲ, ಇಲ್ಲಿ ಸ್ಪಿರಿಟ್ ಅಂತ ಒಂದು ಪದ ಬರುತ್ತೆ. ಸ್ಪಿರಿಚುವಲ್ ನ ಬಿಡಿಸಿದ್ರೆ ಸ್ಪಿರಿಟ್ ಅಂದ್ರೆ ಆತ್ಮ, ಸೈನ್ಸ್ ಅಂದ್ರೆ ಶಾಸ್ತ್ರ ಅಥವಾ ವಿಜ್ಞಾನ. ಆತ್ಮಶಾಸ್ತ್ರ, ಆಧ್ಯಾತ್ಮಿಕ ಶಾಸ್ತ್ರ, ಆಧ್ಯಾತ್ಮಿಕ ವಿಜ್ಞಾನ ಅಂತ ಬೇಕಾದ್ರೆ ಕರ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ವೈಜ್ಞಾನಿಕವಾಗಿ ಕೂಡ ಇಲ್ಲಿ ನಿಮ್ಮ ಮುಂದೆ ಇಡ್ತೇವೆ. ಏನ್ ಹೇಳುತ್ತಿಲ್ಲಿ, ಜೀವನ ಶಾಸ್ತ್ರ ಅಂದ್ರೆ ನಾನು ಸರಿಯಾಗಿ ಹೇಗೆ ಜೀವಿಸ್ಬೇಕು, ಹೇಗೆ ಜೀವಿಸಬಾರದು, ಏನನ್ನ ನಿಷೇಧಿಸಲ್ಪಟ್ಟಿದೆ, ಇದೆಲ್ಲದಕ್ಕೂ ಉತ್ತರ ಕೊಡುತ್ತೆ. ಓಕೆ, ಧ್ಯಾನ ಅನ್ನುವ ಈ ಮುಖ್ಯವಾದ ವಿಷಯ, ಜೀವನ ಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಒಂದು ಮೌಲಿಕವಾದ ವಿಷಯ, ಪ್ರಾಥಮಿಕ ವಿಷಯ, ಜೀವನ ಶಾಸ್ತ್ರವನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಪ್ರತಿಯೊಬ್ರು ಧ್ಯಾನ ತಪ್ಪದೇ ಮಾಡ್ಬೇಕು. ಜೀವನ ಶಾಸ್ತ್ರನ ಅಧ್ಯಯನ ಮಾಡದೆ ಇರೋರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಡೀ ಜೀವನ ಅವರು ಕಷ್ಟ ಕೋಟಲೆಗಳಲ್ಲೇ ಇದ್ದು ನರಳಿ 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 ಈ ಜನ್ಮನ ವ್ಯರ್ಥ ಮಾಡ್ಕೊಂಡು ಸತ್ತು ಹೋಗಿ ಮತ್ತೆ ಹುಟ್ಟುತ್ತಾ ಇರ್ತಾರಂತೆ. ವ್ಯರ್ಥ. ಪುರಂದರದಾಸರು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತಂದ್ರು. ಹುಚ್ಚರು ನೀವೆಲ್ಲ. ಈ ಪ್ರಾಪಂಚಿಕವಾದ ಸುಖಗಳ ಹಿಂದೆ ಬಿದ್ದು ಬಿದ್ದು ಅದು ಬೇಕು ಇದು ಬೇಕಂತ ಮತ್ತೆ ರೋಗಗಳು ಕಷ್ಟಗಳನ್ನೇ ಬರಮಾಡ್ಕೊಳ್ತಾ ಇದ್ದೀರಾ. ಇಡೀ ಸೃಷ್ಟಿಯಲ್ಲಿ ಸುಖವನ್ನ ಅರಸ್ತಾ ಇದ್ದು ಹೋಗಿ ಸುಖವನ್ನ ಕಾಣದೆ ಸತ್ ಹೋಗುವಂತ ಮನುಷ್ಯ ಮಾತ್ರ ಅಂತ. ಇನ್ನೆಲ್ಲಾ ಜೀವಿಗಳು ಯಾವಾಗ್ಲೂ ಸಂತೋಷವಾಗಿರ್ತವೆ, ಮನುಷ್ಯ ಮಾತ್ರ ಯಾವಾಗ್ಲೂ ಸುಖವಾಗಿರಲ್ಲ. ಯಾವಾಗ್ಲೂ ಸುಖನ ಅರಸ್ತಾನೆ ಇರ್ತಾನೆ, ಅದು ಸುಖವಾಗಂತೂ ಇರೋದಿಲ್ಲ. ಎಂತ ಒಂದು ದುರ್ದೈವ ನೋಡಿ ನಮ್ದು, ಅಲ್ವಾ? ಆದ್ರೆ ಯಾರು ಧ್ಯಾನ ಮಾಡ್ತಾರೆ ಅವರಿಗೆ ನಾವು ಹೇಳುತ್ತೇವೆ, ಆರ್ಟ್ ಆಫ್ ಲಿವಿಂಗ್, ಜೀವಿಸುವ ಕಲೆ, ಜೀವನದ ಕಲೆಯನ್ನ ಕಲಿಸುತ್ತೆ ನಮ್ಗೆ. ಹೇಗೆ ಜೀವಿಸ್ಬೇಕು, ಅದು ನಿಜವಾಗ್ಲೂ ಒಂದು ಕಲೆನೇ. ಜೀವಿಸೋದೇನು ತಮಾಷೆ ಅಲ್ಲ. ಇಲ್ಲಿ ನಾವು ಜೀವಿಸುವ ಕಲೆಯನ್ನು ಕಲಿತೇವೆ, ಸಾಯುವ ಕಲೆಯನ್ನು ಕಲಿತೇವೆ. ಆರ್ಟ್ ಆಫ್ ಡೈಯಿಂಗ್, ಸಾಯೋದು ಕೂಡ ಒಂದು ಕಲೆ. ಹೇಗಂದ್ರೆ ಹಾಗೆ ಪ್ರಾಣ ಬಿಟ್ಬಿಡೋದಲ್ಲ. ಎಸ್, ನಾನು ಹೀಗೆ ನನ್ ದೇಹ ಬಿಡ್ಬೇಕು, ನಾನು ಇಂಥ ಟೈಮಲ್ಲಿ ಹೀಗಿದ್ದು ಇಂಥ. ನೋಡಿ, ಅಬ್ದುಲ್ ಕಲಾಂ ಅವರು ಯಾವಾಗ್ಲೂ ಹೇಳೋರು, ನಾನು ಯಾವಾಗ್ಲೂ ಟೀಚ್ ಮಾಡುವಾಗ್ಲೇ ನಾನು ದೇಹ ಬಿಡ್ಬೇಕು ಅಂತ. ಹಾಗೆ ಆಯ್ತಲ್ಲ ಅವರು. ಒಂದು ಇದ್ರಲ್ಲಿ IIM ಅಲ್ಲಿ ಅನ್ಕೋತೀನಿ, ಆ ಕ್ಲಾಸ್ ಸೆಷನ್ ಮಾಡ್ತಾ ಮಾಡ್ತಾ ಆ ಡಯಾಸ್ ಮಾತ್ರ ನಿಂತಿದ್ದವ್ರು ಹಾಗೆ ಪ್ರಾಣ ಬಿಟ್ರು. ಅವರ ಸೋಲ್ ಪ್ಲಾನ್ ಅವರು ಡಿಸೈಡ್ ಮಾಡಿದ್ರು. ಸೊ ಅವ್ರಿಗೆ ಮಾತ್ರನ ಶೃಂಗೇರಿ ಜಗದ್ಗುರುಗಳ ಬಗ್ಗೆ ಕೇಳಿದ್ವಿ ನಾವು. ಅವರು ಹೋಗಿ ಗಂಗಾ ನದಿ ತೀರದಲ್ಲಿ ಕೂತ್ಕೊಂಡು ನಾನೀಗ ದೇಹ ಬಿಡ್ತೀನಿ ಅಂತ ಹೇಳಿ ಸ್ವಲ್ಪ ಧ್ಯಾನ ಮಾಡಿ ದೇಹ ಬಿಟ್ರು ಅಂತ ಓದಿದ್ದೇವೆ. ವಿವೇಕಾನಂದ್ರ ಹಾಗೆ ಮಾಡಿದ್ರು, ರಾಮಕೃಷ್ಣ ಪರಮಹಂಸರು ಹಾಗೆ ಮಾಡಿದ್ರು. ಇದು ಅವ್ರಿಗೆ ಮಾತ್ರ ಸಾಧ್ಯನಾ? ನಮಗಿಲ್ವಾ? ನಾವು ಸಾಧನೆ ಮಾಡ್ಬೋದು. ಯಾವಾಗ ನಾವು ಧ್ಯಾನಿಗಳಾಗ್ತೀವಿ ಆಗ ನಾವು ಖಂಡಿತ ಇದೆಲ್ಲವನ್ನು ಸಾಧಿಸ್ಕೊಳ್ಬೋದು. ಜೀವಿಸೋವರೆಗೂ, ಇರೋವರೆಗೂ ಸಾಯೋ ಬಗ್ಗೆ ಯಾಕೆ ಮಾತು ಅಂತ ಅನ್ಬೋದು. ಫಸ್ಟ್ ಡೇ ಬೇಡ. ಇವತ್ತು ಜೀವಿಸೋದು ಹೇಗೆ, ಹೇಗ್ ಜೀವನ ಮಾಡ್ಬೇಕು, ಏನೆಲ್ಲ ಆನಂದವನ್ನ ನಾನು ಪಡಿಬೇಕು,
ಇಲ್ಲ ಪ್ರಾಪಂಚಿಕ ಸುಖಗಳನ್ನ ಎಂಜಾಯ್ ಮಾಡಿಪ್ಪ, ನಾವ್ ಬೇಡ ಅನ್ನಲ್ಲ. ಎಲ್ಲ ಎಂಜಾಯ್ ಮಾಡಿ. ಯಾಕಂದ್ರೆ ನಾವು ಬಂದಿರೋದೇ ಭೂಮಿ ಮೇಲೆ ಸುಖ ಪಡೋಕೆ, ಸಂತೋಷವಾಗಿರಕ್ಕೆ. ಎಲ್ಲವನ್ನೂ ಅನುಭವಿಸುವ ಹಕ್ಕು ಇದೆ. ಆದ್ರೆ ಯಾವಾಗ ನಿಮ್ಮ ಒಂದು ಜೀವನದಲ್ಲಿ ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ ಅನ್ನೋದು ಮಿಕ್ಸ್ ಆದ್ರೆ ಮಾತ್ರ ನಿಮ್ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಿಮಗೆ ಎಷ್ಟು ಕೋಟಿಗಟ್ಲೆ ಆಸ್ತಿ ಇರ್ಲಿ, ಎಷ್ಟು ನಿಮಗೆ ಒಡವೆ ವಸ್ತ್ರ, ಏನೆಲ್ಲ ಸೈಟ್ಗಳು, ದೊಡ್ಡ ದೊಡ್ಡ ಬಂಗ್ಲೆ ಇರ್ಲಿ, ಆದ್ರೂ ಆನಂದ ಇರಲ್ಲ. ನೋಡ್ತೀವಲ್ಲ ಎಷ್ಟೊಂದು ಜನರಲ್ಲಿ ನಾವು. ಎಲ್ಲೋ ಕೆಲವರು ಅದನ್ನ ಸಾಧಿಸ್ಕೊಂಡಿರ್ಬೋದು, ಆದ್ರೆ ಖಂಡಿತ ಎಲ್ಲರಲ್ಲೂ ಆಗೋದಿಲ್ಲ. ಎಕ್ಸೆಪ್ಷನ್ಸ್ ಇರ್ಬೋದು ಅಲ್ವಾ? ಆದ್ರಿಂದ ನಾವು ಪ್ರಾಪಂಚಿಕತೆಯ ಜೊತೆಗೆ ಆಧ್ಯಾತ್ಮಿಕತೆಯನ್ನು ಬೆರೆಸಿಕೊಂಡಾಗ ನಮ್ಮ ಜೀವನ ಸುಂದರವಾದ ಪುಷ್ಪದ ರೀತಿ ಅರಳುತ್ತೆ. ನಮ್ಗೆ ಹೇಗೆ ಬೇಕು ಹಾಗೆ ಜೀವಿಸೋದಕ್ಕೆ ಸಾಧ್ಯ ಆಗತ್ತೆ ಸ್ನೇಹಿತರೆ. ಈ ಪ್ರಪಂಚ ಎಲ್ಲ ಏನಪ್ಪಾ ಅಂದ್ರೆ ಈ ಒಂದು ಕಾಸ್ಮಿಕ್ ಎನರ್ಜಿ ಅಂತ ಕರಿತೇವೆ. ವಿಶ್ವ ಪ್ರಾಣ ಶಕ್ತಿ ಅಂತ ಕನ್ನಡದಲ್ಲಿ ಹೇಳ್ಬೋದು. ಆದ್ರಿಂದನೇ ನಡೀತಾ ಇರುವಂತದ್ದು. ಅದೆಲ್ಲ ಕಡೆ ಫ್ಲೋ ಆಗ್ತಾ ಇರುತ್ತೆ. ಆದ್ರೆ ಏನಾಗಿದೆ, ಅದು ಎಲ್ಲರಿಗೂ ಸರಿಯಾಗಿ ಫ್ಲೋ ಆಗ್ತಾ ಇಲ್ಲ, ಕಡಿಮೆ ಆಗಿದೆ. ಕಡಿಮೆ ಆಗಿದ್ರಿಂದ ಏನಾಯ್ತು, ರೋಗಗಳು ಬಂದಿದೆ, ಸಮಸ್ಯೆಗಳು ಬಂದಿದೆ. ದೇಹ ರೋಗಗಳಿಂದ ನರಳಿ 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 ಜರ್ಜರಿತವಾಗಿ ಸಾಯ್ತಾ ಇದ್ದಾರೆ. ಆದ್ರೆ ಯಾರು ಧ್ಯಾನ ಮಾಡ್ತಾರೆ, ಧ್ಯಾನಿಗಳಾಗಿದ್ದಾರೆ, ಅವರಲ್ಲಿ ಈ ಒಂದು ವಿಶ್ವ ಪ್ರಾಣ ಶಕ್ತಿ ಚೆನ್ನಾಗಿ ಫ್ಲೋ ಆಗತ್ತೆ. ಚೆನ್ನಾಗಿ ಫ್ಲೋ ಆಗಿ ಏನಾಗುತ್ತೆ, ಇಡೀ ಬಾಡಿಯಲ್ಲಿ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆ, ಅಡೆತಡೆಗಳಿಗೆ ಫ್ಲೋ ಆಗ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಪೈಪಿಂದ ನೀರ್ ಬಿಟ್ರೆ ಏನ್ ಮಾಡತ್ತದು, ತನ್ನ ಫೋರ್ಸ್ಗೆ ಏನಾಗುತ್ತೆ, ದಾರಿಲಿರೋದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಫೋರ್ಸ್ ಆಗಿ ನೀರ್ ಬಂದಾಗ ಏನಾಯ್ತು, ಎಲ್ಲವೂ ಕ್ಲಿಯರ್ ಆಗ್ಬಿಡುತ್ತೆ. ದಾರಿಲಿ ಏನ್ ಕಲ್ಲು ಕಸ ಕಡ್ಡಿ ಏನಿದ್ರೆ ಎಲ್ಲವೂ ಕ್ಲಿಯರ್ ಆಗಿ ನೀರ್ ಫ್ಲೋ ಆಗುತ್ತೆ ಕ್ಲೀನ್ ಆಗಿ. ನೀರ್ ಫ್ಲೋ ಆಗೋದಕ್ಕೆ ಅದ್ರ ಅಡ್ಡಿ ಇದ್ರೆ ಏನಾಗುತ್ತೆ, ಅದು ಕೂಡ ಅದು ನಿವಾರಿಸ್ಕೊಳ್ಳುತ್ತೆ ಫ್ಲೋ ಸ್ಟ್ರಾಂಗ್ ಆಗಿ ಬಂದಾಗ. ಅದೇ ರೀತಿ ನಮ್ಮಲ್ಲಿ ಈ ಒಂದು ಕಾಸ್ಮಿಕ್ ಎನರ್ಜಿ ಫ್ಲೋ ಆದಾಗ ಏನಾಗುತ್ತೆ, ಎಲ್ಲೆಲ್ಲಿ ನಮ್ಮ ಬಾಡಿನಲ್ಲಿ ಬ್ಲಾಕೇಜಸ್ ಇತ್ತು, ಆ ಬ್ಲಾಕೇಜಸ್ನೆಲ್ಲ, ಅಡೆತಡೆಗಳನ್ನೆಲ್ಲ ಅದು ನಿವಾರಿಸ್ಕೊಂಡು ಕ್ಲೀನ್ ಆಗಿ ಫ್ಲೋ ಆಗಕ್ ಶುರುವಾಗುತ್ತೆ. ಕ್ಲೀನ್ ಆಗಿ ಫ್ಲೋ ಆದ್ರೆ ಏನಾಯ್ತು, ನಾವ್ ನಿಜವಾಗ್ಲೂ ನಮ್ಮ ದೇಹಕ್ಕೆ ಬೇಕಿರೋದು ಈ ಒಂದು ವಿಶ್ವಪ್ರಾಣ ಶಕ್ತಿ. ಹಾಗಂದ್ರೆ ಆಕ್ಸಿಜನ್ ಅಲ್ವಾ, ಅದ್ ಬೇರೆನಾ? ಖಂಡಿತ ಅದು ಬೇರೆ. ಆಕ್ಸಿಜನ್ ಇದೆ, ನೀವು ತಗೊಳ್ತಿದ್ದೀರಾ, ಉಸಿರಾಡ್ತಿದ್ದೀರಾ. ಆದ್ರೆ ನಿಮಗೆ ಕಡಿಮೆ ಆಗಿರೋದು ಯಾವುದು, ಈ ಒಂದು ಕಾಸ್ಮಿಕ್ ಎನರ್ಜಿ. ಈ ಕಾಸ್ಮಿಕ್ ಎನರ್ಜಿ ಸರಿಯಾಗಿ ಸಪ್ಲೈ ಆದಾಗ ಆಕ್ಸಿಜನ್ ಕಡಿಮೆ ಆಗಿದ್ರು ಇದು ಅದ್ರ ಎಲ್ಲಿ ಯಾಕೆ ಕಡಿಮೆ ಆಗಿದೆ ಅದನ್ನ ಅದು ಬ್ಲಾಕ್ ನ ಕ್ಲಿಯರ್ ಮಾಡುತ್ತೆ, ಆಕ್ಸಿಜನ್ ಸಪ್ಲೈ ಕೂಡ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ನಾವಿದು ಕಾಸ್ಮಿಕ್ ಎನರ್ಜಿ ಫ್ಲೋ ಅನ್ನುವಾಗ ನಾವು ಧ್ಯಾನದಲ್ಲಿ ಕುಳಿತುಕೊಂಡು ನಾವೇನ್ ಮಾಡ್ತೀವಿ, ಸಹಜವಾದ ಒಂದು ಪ್ರಾಣಾಯಾಮ, ಸುಖಮಯ ಪ್ರಾಣಾಯಾಮ ಅಂತ ಕರೆದ್ರು ಪತಂಜಲಿ ಇದನ್ನ. ಹಾಗೆ ಒಂದು ಪ್ರಾಣಾಯಾಮ ನಡೀತಾ ಹೋಗುತ್ತಲ್ಲ, ಆ ಪ್ರಾಣಾಯಾಮ, ಸುಖಮಯ ಪ್ರಾಣಾಯಾಮ ಅಂದ್ರೆ ಯಾವುದೇ ಒಂದು ರೀತಿ ಪೂರಕ, ಕುಂಭಕ, ರೇಚಕ ಯಾವ್ದು ಇರೋದಿಲ್ಲ. ಈ ಪೂರಕ, ಕುಂಭಕ, ರೇಚಕ ಇದನ್ನೆಲ್ಲ ಮಾಡಿದ್ರೆ ಅದನ್ನ ಹಠ ಯೋಗ ಅಂತ ಕರೆದ್ರು. ಇದು ರಾಜಯೋಗ, ಧ್ಯಾನ ಯೋಗ ಇಸ್ ರಾಜಯೋಗ. ಈ ರೀತಿ ಧ್ಯಾನ ಮಾಡ್ತಾ ಹೋದಾಗ, ಸಹಜವಾದ ಪ್ರಾಣಾಯಾಮ ಮಾಡ್ತಾ ಇದ್ದಾಗ ದೇಹಕ್ಕೆ ಬೇಕಾಗಿರುವಂತ ಕಾಸ್ಮಿಕ್ ಎನರ್ಜಿ, ಆಕ್ಸಿಜನ್ ಎಲ್ಲವೂ ಸರಿಯಾದ ಪ್ರಮಾಣದಲ್ಲಿ ಸಪ್ಲೈ ಆಗುತ್ತೆ. ಈ ಬ್ಲಾಕೇಜಸ್ ಕ್ಲಿಯರ್ ಆದ್ರೆ ಏನಾಯ್ತು, ರೋಗಗಳು ಇದಿದ್ದೇ ಈ ಬ್ಲಾಕೇಜಸ್ ಇಂದ. ಯಾವಾಗ ಅಷ್ಟು ವರ್ಷ ಧ್ಯಾನ ಮಾಡಿರ್ಲಿಲ್ಲ, ಜನ್ಮ ಜನ್ಮಗಳಿಂದ ಇದ್ದಂತ ನೆಗೆಟಿವ್ಸ್ ಎಲ್ಲ ಕಲೆಕ್ಷನ್ ಆಗಿತ್ತು, ಎಲ್ಲಾ ಕಡೆ ಬ್ಲಾಕ್ ಆಗಿತ್ತು. ಬ್ಲಾಕ್ ಆದ್ರೆ ಏನಾಯ್ತು, ಅಲ್ಲಿ ಈಗ ಎನರ್ಜಿ ಫ್ಲೋ ಆಗಕ್ಕೆ ಬ್ಲಾಕ್ ಆದ ತಕ್ಷಣ ಏನಾಗುತ್ತೆ, ಅಲ್ಲಿ ಎನರ್ಜಿ ಲ್ಯಾಕಿಂಗ್, ಎನರ್ಜಿ ಇಲ್ಲ. ಎನರ್ಜಿ ಇಲ್ಲ ಅಂದಾಗ ಏನಾಯ್ತು, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸ್ ಏನಿತ್ತು ಎಲ್ಲ ಅಲ್ಲಿ ಗಂಟಾಯ್ತು, ಅದು ಎಕ್ಸ್ಪ್ರೆಸ್ ಆಯ್ತು, ಅದು ರೋಗ ಆಯ್ತು. ಸೊ ಈಗ ಯಾವಾಗ ನೀವು ಧ್ಯಾನದಲ್ಲಿ ಕುಳಿತುಕೊಂಡು ಈ ಬ್ಲಾಕ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಬರ್ತೀರಾ, ನಾವ್ ಹೇಳ್ತೀವಿ ಅದನ್ನ ನಾಡಿ ಮಂಡಲ ಶುದ್ಧಿ ಅಂತ ಹೇಳಿದ್ರು. ಪೂರ್ತಿ ದೇಹದಲ್ಲಿರೋ ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಆರೋಗ್ಯ ತಂತಾನೆ ಚೆನ್ನಾಗಿ ಬರುತ್ತೆ. ಧ್ಯಾನ ಮಾಡ್ತಿರೋರನ್ನ ನೋಡಿ ಕೇಳ್ತಾರೆ ಕೆಲವರು, ಏನು ನಿನ್ ಮುಖ ಇದ್ದಕ್ಕಿದಂಗೆ ಗ್ಲೋ ಬಂದ್ಬಿಟ್ಟಿದೆ, ಎಲ್ಲರೂ ಫೇಶಿಯಲ್ ಮಾಡ್ಸದಿಯಾ ಅಂತ. ಏನು ಫೇಶಿಯಲ್ ಇಲ್ಲ, ಧ್ಯಾನ ಮಾಡ್ರಿ ಫ್ರೀ ಫೇಶಿಯಲ್ ಆಗುತ್ತೆ ಅಂತ. ಹಾಗೆ ಒಂದ್ ರೀತಿ ಮುಖದಲ್ಲಿ ಪ್ರಕಾಶ ಕಾಣಿಸುತ್ತೆ, ಇನ್ನರ್ ಕ್ಲೆನ್ಸಿಂಗ್ ಆಗುತ್ತೆ ಬಾಡಿನಲ್ಲಿ. ಇದನ್ನ ಯಾವ ನೀವು ಮೆಡಿಸನ್ ತಗೊಂಡ್ರು ಇನ್ನರ್ ಕ್ಲೆನ್ಸಿಂಗ್ ಆಗೋದಿಲ್ಲ. ನೀವು ಆಯುರ್ವೇದಿಕ್ಕೆ ತಗೊಳ್ಳಿ, ಹೋಮಿಯೋಪತಿನೇ ತಗೊಳ್ಳಿ, ಏನೇ ತಗೊಳ್ಳಿ, ಸ್ವಲ್ಪ ಮೆಡಿಸಿನ್ಸ್ ರೆಸಿಡ್ಯೂಸ್ ಅಲ್ಲಲ್ಲಿ ಉಳ್ಕೊಳ್ಳುತ್ತೆ, ಮತ್ತೆ ಅದು ಹಾಗೆ ಟಾಕ್ಸಿನ್ಸ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಇದನ್ನೆಲ್ಲ ನಾವು. ಆದ್ರೆ ಧ್ಯಾನದಿಂದ ನಾವ್ ಯಾವ್ದನ್ನಾದ್ರೂ ಪರಿಹರಿಸ್ಕೊಂಡ್ವಿ, ಅದು ಶಾಶ್ವತವಾದ ಪರಿಹಾರ ಆಗಿರುತ್ತೆ. ಅದು ಮತ್ತೆ ಎಂದಿಗೂ ಬರೋದಿಲ್ಲ ಆ ಸಮಸ್ಯೆ.
ಬಂದ್ರು ಕೂಡ ಮತ್ತೆ ಧ್ಯಾನದಾಗ ಕೂತ್ಕೊಂಡಾಗ ಅದ್ ಹಂಗೆ ಕ್ಲಿಯರ್ ಆಗುತ್ತೆ. ಅಕಸ್ಮಾತ್ ರಿಪೀಟ್ ಆದ್ರೆ ಸಣ್ಣ ಪುಟ್ಟ ಮತ್ತೆ ಚುಚ್ಚುರಣ ರಿಪೀಟ್ ಆದ್ರೆ ಧ್ಯಾನದಲ್ಲಿ ಕೂತ್ಕೊಂಡಾಗ ಮತ್ತೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ನಮ್ಗೆ ಈಗ ಏನಾಗುತ್ತೆ ಅಂದ್ರೆ ನಾವು ಈ ಕಾಸ್ಮಿಕ್ ಎನರ್ಜಿ ನಮ್ಗೆ ಬರೀ ಧ್ಯಾನದಲ್ಲಿ ಮಾತ್ರನೇ ಬರುತ್ತಾ, ಇದೊಂದು ಕ್ವಶನ್ ಬರುತ್ತೆ. ಇಲ್ಲ, ಎಲ್ಲಾ ಕಡೆ ಇದೆ ಅದು. ಫುಲ್ ಕಾಸ್ಮಿಕ್ ಅನ್ನೋ ಯೂನಿವರ್ಸಲ್ ಎಲ್ಲಾ ಕಡೆ ಇರುತ್ತೆ. ಎಲ್ಲ ನಾವು ತಿನ್ನೋ ಆಹಾರ, ನೀರು ಎಲ್ಲದಿಂದ ನಮಗ್ ಸೇರ್ತಾ ಇರುತ್ತೆ. ಆದ್ರೆ ಅದು ಸಾಕಾಗಲ್ಲ. ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ. ಖರ್ಚು ಖರ್ಚು ಚೆನ್ನಾಗಿ ಮಾಡ್ತಾ ಇದೆ. ದಿನಕ್ಕೆ ಒಂದು ₹100 ಸಂಪಾದನೆ ಮಾಡ್ತೀರಾ, ಆದ್ರೆ ಒಂದು 1000-10,000 ಖರ್ಚು ಮಾಡ್ತೀರಾ. ಎಲ್ಲಿಂದ ಬರುತ್ತೆ? ಬ್ಯಾಲೆನ್ಸ್ ನಿಲ್ ಆಗತ್ತೆ ಅಲ್ವಾ? ನನ್ಗೆ ಅಕೌಂಟ್ಸ್ ಚೆನ್ನಾಗ್ ಬರಲ್ಲ, ಕ್ರೆಡಿಟ್ ಬ್ಯಾಲೆನ್ಸ್ ಡೆಬಿಟ್ ಬ್ಯಾಲೆನ್ಸ್ ಹೇಳ್ತಾರೆ ನೋಡಿ, ಆ ತರ ಆಗುತ್ತೆ. ಸೊ ಆ ತರ ಆದಾಗ ಮತ್ತೆ ಏನ್ ಮಾಡುತ್ತೆ? ಸಾಲ ತಗೋಬೇಕು. ಈ ದೇಹ ನಡಿಲೇಬೇಕಲ್ಲ. ಸೊ ಅದ್ರಿಂದ ಇನ್ನೊಂದ್ ಆರ್ಗನಿಂದ ಸಾಲ ತಗೊಳ್ತಾ ಇರುತ್ತೆ, ತಗೊಂಡ್ ನಡೆಸ್ತಾನೆ ಇರುತ್ತೆ. ಆವಾಗ ಅದು ವೀಕ್ ಆಗುತ್ತೆ. ಅದು ವೀಕ್ ಆದಾಗ ಅಲ್ಲಿ ರೋಗ ಬರುತ್ತೆ, ಅಲ್ಲಿ ಔಷಧಿ ಕೊಡ್ತೀರಾ, ಅಲ್ಲಿ ಔಷಧಿ ಕೊಟ್ಟು ಅದನ್ನೇನೋ ಸಪ್ರೆಸ್ ಮಾಡ್ತೀರಾ, ಮತ್ತೆ ಅಲ್ಲಿ ಟಾಕ್ಸಿನ್ಸ್ ಆಗುತ್ತೆ, ಅಲ್ಲಿ ಉಳ್ಕೊಂಡಿದ್ದು ಇನ್ನೊಂದ್ ಕಡೆಗೆ ಹೋಗುತ್ತೆ, ಇನ್ನೊಂದು ಹೀಗೆ ಚೈನ್. ಅದಕ್ಕೆ ನೋಡಿ, ಒಬ್ರಿಗೆ BP ಶುಗರ್ ಏನೋ ಬಂತು ಅಂದ್ರೆ ಅದಾದ್ಮೇಲೆ ಇನ್ನೊಂದ್ ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಅವ್ರ ಮೆಡಿಸಿನ್ಸ್ ತಗೊಳ್ತಿರ್ತಾರೆ, ಡಿಪೆಂಡ್ ಆಗ್ಬಿಟ್ಟಿರ್ತಾರೆ, ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿರಲ್ಲ. ಹೇಳ್ತಾರೆ ಯಾರಾದ್ರು ಶುಗರ್ ಇದೆ ಅಂತಾರೆ, ಕಾಫಿ ಗಿಫಿ ಕೊಡ್ಲಾ ಅಂದಾಗ, ಹೌದಾ ಎಷ್ಟಿದೆ ಅಂದ್ರೆ ನಾರ್ಮಲ್ ಆಗಿದೆ ಬಿಡಿ ಮೇಡಮ್ ಅಂತಾರೆ. ವಿತ್ ಮೆಡಿಸನ್ ವಿತೌಟ್ ಮೆಡಿಸನ್ ಅಂತ ಕೇಳ್ತೀನಿ. ವಿತ್ ಮೆಡಿಸನ್ ಅಂತಾರೆ. ವಿತ್ ಮೆಡಿಸನ್ ಇದ್ರೆ ಅದ್ ನಾರ್ಮಲ್ ಅಲ್ಲ, ವಿತೌಟ್ ಮೆಡಿಸನ್ ನೀವು ಅಚೀವ್ ಮಾಡಿದ್ರೆ ಅದ್ ನಾರ್ಮಲ್ ಅಂತ. ಹೌದು ಮೇಡಮ್ ಕರೆಕ್ಟ್ ಅಂತಾರೆ. ವಿತೌಟ್ ಮೆಡಿಸನ್ ಅಚೀವ್ ಮಾಡಿ ಹೇಳಿ, ಎಸ್ ನಾನ್ ನಾರ್ಮಲ್ ಆಗಿದ್ದೀನಿ ಅಂತ. ವಿತ್ ಮೆಡಿಸನ್ ಅದು ಮ್ಯಾನೇಜ್ ಮಾಡ್ತಾ ಇದೆ ಅಷ್ಟೇ, ಅದು ಕ್ಯೂರ್ ಮಾಡೋದಿಲ್ಲ ಯಾವತ್ತಿಗೂ. ಆ ರೀತಿ ಕ್ಯೂರ್ ಮಾಡ್ಬೇಕಂದ್ರೆ ನಿಮ್ಗೆ ಧ್ಯಾನನೇ ಮೆಡಿಸನ್ ಸ್ನೇಹಿತರೆ. ಓಕೆ, ಆದ್ರಿಂದ ನಾವು ಈ ವಿಶ್ವ ಚೈತನ್ಯ ಶಕ್ತಿನ ಏನ್ ಮಾಡ್ತೀವಿ? ಧ್ಯಾನದಲ್ಲಿ ಪ್ರಯತ್ನ ಪೂರ್ವಕವಾಗಿ ಪಡ್ಕೊಳ್ತೀವಿ. ಎಸ್, ಪ್ರಯತ್ನ ಏನೇನಕ್ಕೋ ಮಾಡ್ತೀವಲ್ಲ ಬೇಡದಿರೋದಕ್ಕೆ, ಇದು ಬೇಕಾಗಿರೋದಕ್ಕೆ ಮಾಡೋಣ, ನಮ್ಮ ಉನ್ನತಿಗೋಸ್ಕರ ಮಾಡೋಣ. ಈ ರೀತಿ ಶ್ವಾಸ ವಿಜ್ಞಾನ ಜ್ಯೋತಿಯನ್ನ, ಈ ಶ್ವಾಸ ವಿಜ್ಞಾನ, ಈ ಸ್ಪಿರಿಚುವಲ್ ಸೈನ್ಸ್ ಅನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಪತ್ರಿಜಿಯವರು ಹೇಳ್ತಾರೆ, ಪ್ರತಿ ವಿದ್ಯಾರ್ಥಿಯಲ್ಲೂ ಬೆಳಗಿಸ್ಬೇಕು. ಅದಕ್ಕೆ ನಮ್ಮ PSSM ಅಲ್ಲಿ ತುಂಬಾ ಜನ ಮಾಸ್ಟರ್ಸ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ಗೆ ಹೋಗಿ ಅಲ್ಲಲ್ಲಿ ಮೆಡಿಟೇಷನ್ಸ್ ಅನ್ನ ಟೀಚ್ ಮಾಡಿ ಬರ್ತಾರೆ. ನಾನು ಮನೆಯಲ್ಲಿ ಮಕ್ಕಳಿಗೊಂದು ಬ್ಯಾಚ್ ಇಟ್ಕೊಂಡಿದ್ದೀನಿ ಮೆಡಿಟೇಷನ್ ಹೇಳ್ಕೊಡಕ್ಕೆ. ದೊಡ್ಡವ್ರಿಗೊಂದು ಬ್ಯಾಚ್, ಮಕ್ಕಳಿಗೊಂದು ಬ್ಯಾಚ್. ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಲ್ವಾ. ಅವರಲ್ಲಿ ಧ್ಯಾನ ಅನ್ನೋದು ಬಂದ್ಬಿಟ್ರೆ ಅವ್ರು ಮತ್ತೆ ಎಲ್ಲೂ ತಪ್ಪು ಮಾಡೋದೇ ಇಲ್ಲ. ನೀವ್ ಅವ್ರ ಕಡೆ ನೋಡೋದೇ ಬೇಡ, ಅವ್ರು ಕರೆಕ್ಟ್ ಆಗಿ ನಡ್ಕೊಂಡ್ ಬಂದ್ಬಿಡ್ತಾರೆ ಜೀವನದಲ್ಲಿ. ವಿದ್ಯಾರ್ಥಿ ಅಂತ ಅಂದ್ರೆ ಇಲ್ಲಿ ಪತ್ರಿಜಿಯವ್ರು ಹೇಳೋದು ನೋಡಿ ಇನ್ನೂ ಚೆನ್ನಾಗಿದೆ ಅರ್ಥ. ಶಾಲಾ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳಲ್ಲ, ನಾವೆಲ್ಲರೂ ವಿದ್ಯಾರ್ಥಿಗಳೇ. ನಾವೆಲ್ಲರೂ ಇಲ್ಲಿ ಕಲಿಯಕ್ಕೆ ಬಂದಿರೋಂಥದ್ದು. ಪ್ರತಿ ಕ್ಷಣ ನಾವು ಕಲಿತಾ ಇರ್ತೀವಿ. ಇಲ್ಲಿ ನಾವು ಪ್ರತಿಯೊಬ್ಬ ಮನುಷ್ಯರು ವಿದ್ಯಾರ್ಥಿನೇ. ನಮ್ಗೆಲ್ಲರಿಗೂ ಈ ಭೂಮಿ ಅನ್ನೋದು ಒಂದು ಪಾಠಶಾಲೆ. ಧ್ಯಾನ ವಿದ್ಯೆ ಮೂಲಕ ನಾವು ಆತ್ಮಜ್ಞಾನವನ್ನು ಹೊಂದುತ್ತಾ ಬ್ರಹ್ಮಜ್ಞಾನಿ ಆಗೋವರೆಗೂ ನಾವೆಲ್ಲ ವಿದ್ಯಾರ್ಥಿಗಳು. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಕೇಳೋದಾದ್ರೆ ನೀವು ಭಗವಂತನ ಒಂದೇ ಒಂದು ಕೇಳಿ ಅಂತ. ಏನ್ ಕೇಳ್ಬೇಕು? ಆತ್ಮಜ್ಞಾನ ಒಂದನ್ನೇ. ಯಾಕಂದ್ರೆ ಈ ಆತ್ಮಜ್ಞಾನಕ್ಕೆ ಸಮನಾಗಿರುವಂತದ್ದು ಈ ಸೃಷ್ಟಿಯಲ್ಲಿ ಇನ್ನು ಯಾವುದೂ ಇಲ್ಲ. ನೀವೇನೆಲ್ಲಾ ನೀವು ಡಿಗ್ರಿ, ಮಾಸ್ಟರ್ ಡಿಗ್ರಿ, ಡಬಲ್ ಡಿಗ್ರಿ, PhDಗಳು, ಡಿಪ್ಲೊಮಾಗಳು ಏನೇ ತಗೊಂಡಿದ್ರು ಅದು ಇಲ್ಲಿ ಮಾತ್ರ ಪ್ರಾಪಂಚಿಕ ಜೀವನಕ್ಕೆ. ನಾನ್ ಲಾಸ್ಟ್ ವೀಕ್ ಒಂದು ಹೊಸಕೋಟೆ ಹತ್ರ ಒಬ್ರು ಕರೆದಿದ್ರು, ಅವ್ರ ಪಿರಮಿಡ್ ಕಟ್ಟಿದ್ದಾರೆ. ಎಂತ ಅದ್ಭುತ ನಡೆದಿದೆ ಅವ್ರ ಜೀವನದಲ್ಲಿ ಅಂದ್ರೆ 3 ತಿಂಗಳಿಗೆ ಅವ್ರು ಪಿರಮಿಡ್ ಕಟ್ಬಿಟ್ಟು ಆಮೇಲೆ ಧ್ಯಾನ ಕಲ್ತ್ಕೊಂಡಿದ್ದಾರೆ. ಅವರೆಲ್ಲಾ ತಿಳ್ಕೊಂಡು ಮಾಡಿ. ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ತುಂಬಾ ಬಡವ ಮೇಡಮ್ ನಾನು ಅಂತಂದ್ರು. ಯಾರಿಗೆ ಹೇಳಿದ್ರು ಬಡವ ಅಂತ? ಪಿರಮಿಡ್ ಕಟ್ಟಿದೀರಾ, ಧ್ಯಾನ ಮಾಡ್ತಿದ್ದೀರಾ, ಹೃದಯ ಶ್ರೀಮಂತಿಕೆ ಇದೆ. ಆ ಹಳ್ಳಿಯವ್ರಿಗೆಲ್ರಿಗೂ ಕರೆದು ಧ್ಯಾನ ಮಾಡಿಸ್ತಾ ಇದ್ದಾರೆ. ಅದಕ್ಕಿಂತ ಧನಿಕತೆ ಇನ್ನೇ ಇದೆ? ಎಷ್ಟು ಕೋಟಿ ಇದ್ರೆ ಆ ಪುಣ್ಯ ಸಿಗುತ್ತೆ, ಅದ್ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಧನಿಕರು ಬಡವರು ಅನ್ನೋದು ಹಣಕಾಸಿನಲ್ಲಿ ಅಲ್ಲ, ಸಾಧನೆಯಲ್ಲಿ, ಮನುಷ್ಯನಲ್ಲಿ ಬರಬೇಕು ಅಂತ ಹೇಳಿ. ಅವ್ರಿಗೆ ಪಾಪ ಏನ್ ನಡೀತಾ ಇದೆ ಅವ್ರ ಜೀವನದಲ್ಲಿ ಅನ್ನೋದೇ ಗೊತ್ತಿಲ್ಲ. ಪಿರಮಿಡ್ ಕಟ್ಬಿಟ್ಟಿದ್ದಾರೆ ಮನೆ ಮೇಲೆ. ಊರಿನ ಜನ ಎಲ್ಲ ಬೆಳಗ್ಗೆ 7 ಗಂಟೆಯಿಂದಾನೆ ಬರಕ್ ಶುರು ಮಾಡ್ತಾರೆ. ದಿನಕ್ಕೆ 4 ಸಲ ಬಂದು ಧ್ಯಾನ ಮಾಡ್ಕೊಂಡು ಹೋಗೋದು. ನಮ್ಮ ಸ್ನೇಹಿತರು ಎಷ್ಟೊಂದ್ ಜನ ಹೇಳ್ತಾರೆ, ಪಿರಮಿಡ್ ಕಟ್ಟಿಸ್ಬಿಟ್ಟು ಮೇಡಮ್ ಯಾರು ಬರ್ತಾನೆ ಇಲ್ಲ, ಏನ್ ಮಾಡೋದು ಅಂತ. ಅಲ್ಲಿ ಆ ಹಳ್ಳಿಯಲ್ಲಿ 35-40 ಜನ ಬಂದ್ ಧ್ಯಾನ ಮಾಡ್ತಾ ಇದ್ದಾರೆ. ಎಂತ ಮಿರಾಕಲ್ ನೋಡಿ ಸ್ನೇಹಿತರೆ. ಏನು ಗೊತ್ತೇ ಇಲ್ಲ ಅವ್ರಿಗೆ. ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲ, ಹೇಗೆ ಹೇಳ್ಕೊಡ್ಬೇಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಎಲ್ಲೋ ಯೂಟ್ಯೂಬ್ ಅಲ್ಲಿ PMC ಅನ್ನ ನೋಡಿ ಏನೇನೋ ಮಾಡಿ ಯಾರ್ಯಾರನೋ ಮಾಸ್ಟರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಈಗ ಸ್ವಲ್ಪ ವಾರ ಒಬ್ರೊಬ್ರು ಮಾಸ್ಟರ್ಸ್ ಅನ್ನ ಕರ್ಸಿ ಸೆಷನ್ಸ್ ಅನ್ನ ಮಾಡಿಸಿ ಏನೋ ಬೆಳೆಸ್ತಾ ಇದ್ದಾರೆ. ಹಾಗೆ ಆ ಬ್ರಹ್ಮ ಜ್ಞಾನ ಅನ್ನೋದಕ್ಕೆ
ಇಲ್ಲಿ ಯಾವ ಒಂದು ಡಿಗ್ರಿ ಡಿಪ್ಲೊಮಾಗಳ ಅವಶ್ಯಕತೆ ಅಲ್ಲ. ಅಲ್ಲಿ ಬೇಕಿರೋದು ಬ್ರಹ್ಮಜ್ಞಾನ ಒಂದೇ. ಅಲ್ಲಿ ಹೋದ್ರೆ ನಮ್ ಸರ್ಟಿಫಿಕೇಟ್ಸ್ ಎಲ್ಲ ಯಾರು ನೋಡಲ್ಲ, ಏನು ಕೇಳಲ್ಲ. ಎಷ್ಟು ದುಡ್ಡು ಸಂಪಾದನೆ ಮಾಡದೆ ಕೇಳಲ್ಲ. ಏನು ನೀನ್ ಸೇವೆ ಮಾಡದೆ, ಎಷ್ಟು ಧ್ಯಾನ ಹಂಚದೆ, ಎಷ್ಟು ಧ್ಯಾನ ಮಾಡದೆ, ಎಷ್ಟು ಜನಕ್ಕೆ ಧ್ಯಾನ ಹೇಳ್ಕೊಟ್ಟೆ, ಎಷ್ಟು ಜನರನ್ನ ನೀನು ಸಸ್ಯಾಹಾರಿಗಳನ್ನಾಗಿ ಮಾಡದೆ ಅಂತ ಮಾತ್ರ ಕೇಳ್ತಾರಂತೆ. ಧ್ಯಾನದ ಮೂಲಕ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಆಲೋಚನೆಗಳ ಇಲ್ಲದ ಸ್ಥಿತಿಯಲ್ಲಿ ನಾವು ವಿಶ್ವಮಯ ಪ್ರಾಣಶಕ್ತಿನ ಪಡಿತೀವಿ. ನೋಡಿ, ನಮ್ಗೆ 5 ಕೋಶಗಳು ಅಂತ ಹೇಳ್ತೇವೆ, 7 ಕೋಶಗಳು ಹೇಳ್ತೇವೆ, 5 ಮುಖ್ಯವಾಗಿ ನಾವು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮನೋನ್ಮಯ ಕೋಶ ಒಂದು ಬರುತ್ತೆ, ಮೆಂಟಲ್ ಬಾಡಿ ಅಂತ. ಅದ್ರ ಆಹಾರ ಯಾವ್ದಪ್ಪ ಅಂದ್ರೆ ಥಾಟ್ಸ್, ಯಾವಾಗ್ಲೂ ಥಾಟ್ಸ್. ಒಂದು ಅಧ್ಯಯನ ಮಾಡಿದರೆ ಅದರಲ್ಲಿ ಬೆಳಗ್ಗಿಂದ ಸಂಜೆ ರಾತ್ರಿವರೆಗೂ 24 ಗಂಟೆಯಲ್ಲಿ ಒಬ್ಬ ಮನುಷ್ಯನಲ್ಲಿ 60,000-70,000 ಆಲೋಚನೆಗಳು ಬರ್ತವೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಮಾಡೋದೇನು? ಧ್ಯಾನದಲ್ಲಿ ಈ ಆಲೋಚನೆಗಳನ್ನ ಇಲ್ಲದ ಹಾಗೆ ಮಾಡ್ತೇವೆ. ಧ್ಯಾನಕ್ಕೆ ಕುಳಿತುಕೊಂಡು ಅಧ್ಯಯನ ಮಾಡಿ ಏನಾಗುತ್ತೆ, ಧ್ಯಾನದಲ್ಲಿ ಆಲೋಚನೆಗಳು ಕಡಿಮೆ ಆಗುತ್ತೆ. ಮೊದಲು ಕಡಿಮೆ ಆಗಿ ಮತ್ತೆ ನಂತರ ಇಲ್ಲದ ಸ್ಥಿತಿಗೆ ಹೋಗ್ತೇವೆ. ಆಲೋಚನಾ ರಹಿತ ಸ್ಥಿತಿ ಅಂತ ಹೇಳ್ತೀವಿ, ಥಾಟ್ಲೆಸ್ ಸ್ಟೇಜ್. ಈ ಥಾಟ್ಲೆಸ್ ಸ್ಟೇಜ್ ಅನ್ನೋದು ಎಲ್ಲರಿಗೂ ಒಂದೇ ಸಾರಿ ಬೇಗ ಆಗೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಅವ್ರವ್ರ ಸಾಧನೆ ಮೇಲೆ ಆಗುತ್ತೆ. ಆದ್ರೆ ಇವಾಗ ಏನ್ ಮಾಡ್ಬೋದು ಅಂತಂದ್ರೆ, ಒಂದು ಥಾಟ್ಗೂ ಇನ್ನೊಂದು ಥಾಟ್ಗೂ ಮಧ್ಯೆ ಗ್ಯಾಪ್ ಜಾಸ್ತಿ ಮಾಡ್ಬೇಕು. ಆ ಗ್ಯಾಪ್ ಅಲ್ಲಿ ನಾವು ಶೂನ್ಯ ಸ್ಥಿತಿ ಒಂದೊಂದು ಚೂರು ಶೂನ್ಯಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ನಮ್ಗೆ ಎನರ್ಜಿ ಫ್ಲೋ ಆಗುತ್ತೆ. ಆ ಗ್ಯಾಪ್ ಅನ್ನ ನಾವು ಜಾಸ್ತಿ ಮಾಡ್ತಾ ಹೋಗ್ತೇವೆ. ಅಲ್ಲಿ ನಮ್ಗೆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಹೋಗುತ್ತೆ. ಹೀಗೆ ನಾವು ಯಾವಾಗ ಥಾಟ್ಸ್ ಇಲ್ಲದೆ ಕೂತ್ಕೊಳ್ತೀವಿ ಅವಾಗ ಹೆಚ್ಚು ಎನರ್ಜಿ ಫ್ಲೋ ಆಗುತ್ತೆ. ಹೆಚ್ಚಿನ ಒಂದು ಇದು ಪ್ರಾಣಶಕ್ತಿಯನ್ನ ನಾವು ಪಡಿತೇವೆ. ನಾವು ಹಾಗೆ ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಪತ್ರಿಜಿಯವರು, ಅವ್ರಿಗೆ ಬೇಗ ಒಂದು ಸಾಧನೆ ಆಗೋಯ್ತು, ಅವ್ರಿಗೆ ಧ್ಯಾನ ಸಿದ್ಧಿಸ್ತು, ನಂಗೆ ಸಿದ್ಧಿಸ್ಲಿಲ್ಲ, ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಯ್ತು, ಇವ್ರಿಗೆ ಆಗ್ಲಿಲ್ಲ ಅಂತ ಅಂದ್ಕೋಬೇಡಿ. ಈ ಸೃಷ್ಟಿಯಲ್ಲಿ ಪ್ರತಿ ಒಬ್ರು ಕೂಡ ಒಂದು ಸಪರೇಟ್ ಆಗಿರುವಂತ ಅಸ್ತಿತ್ವ. ಎಲ್ಲರೂ ನೀವೆಲ್ಲ ಮಾಸ್ಟರ್ ಪೀಸ್ಗಳು, ಮಾಸ್ಟರ್ಸ್ ಎಲ್ಲಾರು ಅಷ್ಟೇ. ಈ ಸೃಷ್ಟಿಯಲ್ಲಿ ಯಾರು ಒಬ್ರು ಒಂದು ಸಣ್ಣ ಬಿಂದು, ಒಂದು ಹುಲ್ಕಡ್ಡಿ ಇಲ್ಲ ಅಂದ್ರೆ ಸೃಷ್ಟಿ ಪೂರ್ಣ ಆಗಲ್ಲ. ಈ ಪೂರ್ಣತೆ ಅನ್ನೋದು ಬಂದಿರೋದು ಪೂರ್ಣ ಎಲ್ಲ ಇದ್ರೇನೆ. ಅದರಿಂದ ಇಲ್ಲಿ ಯಾರು ಎದೆಗೊಂದು ಬೇಕಿಲ್ಲ, ನನಗಾಗಿಲ್ಲ ಇದಾಗಿಲ್ಲ ಅಂದ್ಕೊಳ್ಬೇಕಿಲ್ಲ. ನನಗೇನಾಗ್ಬೇಕೋ ಅದಾಗ್ತಾ ಇದೆ. ನನ್ನಲ್ಲಿ ಏನೋ ಒಂದು ಪ್ರೋಸೆಸ್ ಆಗೇ ಆಗುತ್ತೆ. ನಾವು ಆಧ್ಯಾತ್ಮಿಕತೆಗೆ ಬಂದ್ವಿ, ಧ್ಯಾನಕ್ಕೆ ಬಂದ್ವಿ ಅಂತಂದ್ರೆ ಯಾರ್ಯಾರಿಗೆ ಏನ್ ಪ್ರೋಸೆಸ್ ಆಗ್ಬೇಕೋ ಅದಾಗ್ತಾ ಇರುತ್ತೆ. ಕೆಲವ್ರದ್ದು ಕಾಣಿಸುತ್ತೆ, ಕೆಲವ್ರದ್ದು ಕಾಣಿಸಲ್ಲ. ಕಾಣಿಸಿಲ್ಲ ಅಂದ ತಕ್ಷಣ ಆಗ್ತಿಲ್ಲ ಅಂತಲ್ಲ, ಅಲ್ಲಿ ಏನಾಗ್ಬೇಕೋ ಅದಾಗ್ತಾ ಇರುತ್ತೆ. ಅದ್ ಗೊತ್ತಾಗಲ್ಲ ಅಷ್ಟೇ. ಸೊ ಅದರಿಂದ ಪ್ರತಿಯೊಬ್ಬರಲ್ಲೂ ಒಂದು ವಿಶಿಷ್ಟತೆ, ಪ್ರತ್ಯೇಕತೆಯನ್ನ ಗುರುತಿಸೋದಕ್ಕೆ ನಮ್ಗೆ ಧ್ಯಾನ ಸಹಾಯವಾಗುತ್ತೆ. ನಾವು ಧ್ಯಾನ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಶರೀರಕ್ಕೆ ಬರೀ ಆಕ್ಸಿಜನ್ ಸಿಗುತ್ತಂತೆ. ಆದ್ರೆ ಇದು ಕಾಸ್ಮಿಕ್ ಎನರ್ಜಿ ಸಿಕ್ಕಲ್ಲ ಧ್ಯಾನ ಮಾಡಿಲ್ಲ ಅಂದ್ರೆ. ಅದು ಧ್ಯಾನ ಮಾಡಿದಾಗ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಕಾಸ್ಮಿಕ್ ಎನರ್ಜಿನೂ ಎಷ್ಟು ಬೇಕೋ ಅಷ್ಟು ಸಪ್ಲೈ ಆಗುತ್ತೆ. ಇದು ಈ ಒಂದು ಪುಸ್ತಕದ ಪೀಠಿಕೆಯ ಭಾಗ ಸ್ನೇಹಿತರೆ. ಪೀಠಿಕೆನಲ್ಲೇ ಇಷ್ಟೊಂದು ವಿಷಯ ಅದ್ಭುತವಾಗಿ ತಿಳಿಸಿದ್ದಾರೆ. ಮುಂದೆ ಎಷ್ಟೆಲ್ಲಾ ಅದ್ಭುತಗಳನ್ನ ನಾವು ನೋಡ್ತಾ ಹೋಗೋಣ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ PMC ಕನ್ನಡ ಚಾನೆಲ್ಗೆ ನನ್ನ ಅನಂತ ಪ್ರಣಾಮಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.